ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರವಾಗಲಿ. ಎಷ್ಟು ಜನ ದೇವರು ವಾಕ್ಯ ಕೇಳಲಿಕ್ಕೆ ಸಿದ್ಧರಾಗಿದ್ದಾರೆ? ಆಮೆನ್, ಹಲ್ಲೆಲೂಯಾ. ಓವರ್ಫ್ಲೋ ಥರ್ಡ್ ವೀಕ್ ಅಲ್ಲಿ ನಾವಿದ್ದೇವೆ. ಹಲ್ಲೆಲೂಯಾ. 3ನೇ ವಾರದಲ್ಲಿ ನಾವು ಓವರ್ಫ್ಲೋನ ನಾವು ಕಲಿತಾ ಇದ್ದೇವೆ. ನಾನು ನಂಬ್ತೇನೆ ಈ ವಾಕ್ಯ ನಮ್ಮನ್ನ ಹೇರಳವಾಗಿ ನಮ್ಮ ಜೀವಿತದಲ್ಲಿ ಆಶೀರ್ವಾದವಾಗಿದೆ. ಹಲ್ಲೆಲೂಯಾ. ಓವರ್ಫ್ಲೋ ಅಂತಂದ್ರೆ ಉಕ್ಕಿ ಹರಿಯುವಂತದ್ದು. 3ನೇ ವಾರದಲ್ಲಿ ನಾವಿದ್ದೇವೆ. ನೋಡ್ರಿ, ನಮ್ಮ ಜೀವಿತದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ನಾವ್ ಏನ್ ಮಾಡ್ಬೇಕಂತೆ? ಓವರ್ಫ್ಲೋ ಆಗ್ಬೇಕು. ಹಲ್ಲೆಲೂಯಾ. ಬಿಕಾಸ್ ಗಾಡ್ಸ್ ಮರ್ಸೀಸ್, ಗಾಡ್ಸ್ ಫೇವರ್, ಗಾಡ್ಸ್ ಏನಂತ ಹೇಳ್ಬೋದು, ಗುಡ್ನೆಸ್ ನಮ್ಮ ಲೈಫ್ ನಲ್ಲಿ ಯಾವಾಗ ಕೂಡ ಓವರ್ಫ್ಲೋ ಆಗ್ಬೇಕಂತ. ಹಲ್ಲೆಲೂಯಾ. ಯಾಕೆ ಈ ಒಂದು ಓವರ್ಫ್ಲೋ ಬಗ್ಗೆ ನಾವು ಕಲಿತಾ ಇದ್ದೀರಾ ಅಂತಂದ್ರೆ, ದೇರ್ ಶುಡ್ ಬಿ ನೋ ಲ್ಯಾಕಿಂಗ್ ಇನ್ ಅವರ್ ಲೈಫ್ಸ್. ಹಲ್ಲೆಲೂಯಾ. ನಾವು ಸಾಕ್ಷಿಗಳಾಗಿ ಇರ್ಬೇಕು, ನಾವು ಆಶೀರ್ವಾದ ನಿಧಿಯಾಗಿ ಇರ್ಬೇಕು. ನಾವು ಏನಂತೆ, ನಾವು ಕ್ರೈಸ್ತರಾಗಿದ್ದು ನಾವು ಲೋಕಕ್ಕೆ ಸಾರ್ಬೇಕಂತೆ ನಮ್ಮ ದೇವರು ಯೆಹೋವ ಈರೆ ಆಗಿರುವಂತ ದೇವರಾಗಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಈ ಒಂದು 3ನೇ ವಾರದಲ್ಲಿ ಕೂಡ ನಾವು ಅನೇಕ ಒಂದು ವಿಚಾರಗಳನ್ನ, ಅನೇಕ ಒಂದು ಡೀಪ್ ಆಗಿರುವಂತ ವಿಚಾರಗಳನ್ನ ನಾವು ಕಲಿತಿದ್ದೇವೆ. God is going to speak amazingly because he wants to work amazingly. Hallelujah. ದೇವರು ಅದ್ಭುತವಾಗಿ ಕಾರ್ಯ ಮಾಡಬೇಕು, ಅದಕ್ಕೆ ನಮ್ಮ ಕೂಡ ಅದ್ಭುತವಾಗಿ ಮಾತಾಡ್ತಾ ಇದ್ದಾರೆ. Hallelujah. ನಾವು ಎಷ್ಟು ವಾಕ್ಯವನ್ನ ನಾವು ಕೇಳ್ತೇವೆ, ಎಷ್ಟು ವಾಕ್ಯವನ್ನ ನಾವು ನಂಬುತ್ತೇವೆ, ಎಷ್ಟು ವಾಕ್ಯದಲ್ಲಿ ಇರ್ತಕ್ಕಂಥ ಅದ್ಭುತಕ್ಕಾಗಿ ನಾವು ಎದುರು ನೋಡ್ತೇವೆ, ಅಷ್ಟು ನಾವು ಹೊಂದಿಕೊಳ್ತೇವೆ. Hallelujah. ನಾವು ಹೊಂದಿಕೊಳ್ಳಕ್ಕೆ ನಾವು ಸಿದ್ಧರಾಗ್ಬೇಕಂದ್ರೆ ನಾವೇನ್ ಮಾಡ್ಬೇಕಂತೆ? ಕೇಳಬೇಕು, ನಂಬಬೇಕು. ಅದಕ್ಕೆ ಏನಾಗಿರ್ಬೇಕೆಂದು ಸಿದ್ಧರಾಗಿರುವಾಗ ನಾವು ಹೊಂದಿಕೊಳ್ತೇವೆ. ಹಲ್ಲೆಲೂಯಾ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಾವು ಓವರ್ಫ್ಲೋ ಆಗಿ ನಮ್ಮ ಜೀವಿತದಲ್ಲಿ ಸಮೃದ್ಧಿಯಿಂದ ಇರಬೇಕು ಎಂಬುವಂತ ಒಂದು ವಿಚಾರವನ್ನ ನಾವು ಒಂದು ದಿನ ಅರ್ಥ ಮಾಡಿಕೊಳ್ಳೋಣ. ಸೊ ಈ ದಿನ ಕೂಡ ದೇವರು ನಮ್ಮ ಕೂಡ ವಿಶೇಷವಾಗಿ ಮಾತಾಡ್ಲಿಕ್ಕೆ ಅದನ್ನು ಸಿದ್ಧರಾಗಿದೆ. ನಾವು ದೇವರ ವಾಕ್ಯವನ್ನ ಕೇಳಲಿಕ್ಕೆ ನಾವು ಸಿದ್ಧರಾಗೋಣ. ಹಲ್ಲೆಲೂಯಾ. ಇದನ್ನ ನೋಡ್ರಿ, ನಾವು ಓವರ್ಫ್ಲೋ ಅಂತ ಹೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ನನ್ನ ಜೀವಿತದಲ್ಲಿ ಓವರ್ಫ್ಲೋ ಇರ್ಬೇಕು, ಎಲ್ಲಾ ಕ್ಷೇತ್ರದಲ್ಲಿ ಇರಬೇಕು. ಯಾಕೆಂದ್ರೆ ನಾನು ಕೇಳ್ತಾ ಇರುವಂತ ವಾಕ್ಯ ಬೇರೆ ಏನಂತ ಹೇಳ್ಬಿಟ್ಟು ಕೇಳುವುದಕ್ಕಾಗಿ ಮಾತ್ರ ಅಲ್ಲ, ಇಟ್ ಈಸ್ ಟು ಡೆಮಾನ್ಸ್ಟ್ರೇಟ್, ಅದನ್ನ ಹೊರ ತೋರಿಸುವಂತ ವಾಕ್ಯವಾಗಿದೆ. ಅದು ಹೇಗೆ ಕಾರ್ಯ ಮಾಡ್ತದೆ ಅಂತಂದ್ರೆ, ಐ ಶುಡ್ ಎಕ್ಸ್ಪೀರಿಯನ್ಸ್ ಎ ಓವರ್ಫ್ಲೋ ಇನ್ ಮೈ ಲೈಫ್. ನಾನು ಹೊರ ಉಕ್ಕುವುದನ್ನ ನಾನು ಅನುಭವ ಮಾಡ್ಬೇಕು ಅಂತ. ಹಲ್ಲೆಲೂಯಾ. ನಾವೇನ್ ಮಾಡ್ಬೇಕಂತೆ? ನಾವು ಅನುಭವ ಮಾಡ್ಬೇಕು ಎಂಬುದಾಗಿ. ನೋಡ್ರಿ, ಯಾವ ಕ್ಷೇತ್ರದಲ್ಲಿ, ಯಾವ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಏನು ವಿಚಾರಗಳು ಆಗಿ ಹೋಯ್ತು, ಮುಗಿದು ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತೇವೆ. ನಿಜವಾಗ್ಲೂ ಹೇಳ್ತೇವೆ, ದೇವರ ಕೃಪೆ ನಮ್ಮ ಸಂಗಡ ಇರುವಾಗ ಯಾವ ಒಳ್ಳೆಯ ಸಂಗತಿಗಳು ಕೂಡ ಆಗು ಹೋಗುವುದಿಲ್ಲ, ಯಾವ ಒಳ್ಳೆಯ ಸಂಗತಿಗಳ ಕೂಡ ಮುಗಿದು ಹೋಗುವುದಿಲ್ಲ. ಅದು ಜಸ್ಟ್ ಒಂದು ರೀಸ್ಟಾರ್ಟ್ಗೋಸ್ಕರ ವೇಟ್ ಮಾಡ್ತಾ ಇದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ನೋಡ್ರಿ, ಒಂದು ಎಕ್ಸಾಂಪಲ್ ನಾವು ನೋಡ್ಕೊಳ್ಬಹುದು. ದಾವಿದನ ಜೀವಿತದಿಂದ, ದಾವಿದ ಕುರಿ ಕಾಯುವಾಗಲೂ ಕೂಡ ಅವನು ದೇವರಿಗೆ ಎಷ್ಟು ಒಂದು ನಂಬಿಕಸ್ಥನಾಗಿರುವಂತ ವ್ಯಕ್ತಿಯಾಗಿದ್ದ ಅಂತ ಹೇಳುವಾಗ, ಅವನಿಗೆ ದೇವರು ನನ್ನನ್ನ ಹೇಗೆ ಆಶೀರ್ವಾದ ಮಾಡ್ತಾರೆ, ದೇವರು ನನ್ನನ್ನ ಹೇಗೆ ಮೇಲೆ ತರ್ತಾರೆ ಎಂಬುವಂತ ನಂಬಿಕೆ ಅವನ ಒಳಗಡೆ ಇತ್ತು. ಅವನು ಕುರಿ ಕಾಯುವಾಗ ಕೂಡ ಅವನು ದೇವರಿಗೆ ಹೇಳ್ತಾನೆ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ನನ್ನನ್ನು ಹಿಂಬಾಲಿಸ್ತದೆ, ಕೃಪೆಯು ನನ್ನನ್ನು ಹಿಂಬಾಲಿಸ್ತದೆ, ನನ್ನ ದೇವರ ಮಂದಿರದಲ್ಲಿ ಸದಾಕಾಲ ಜೀವಿಸ್ತೇನೆ ಅಂತ ಅವರು ಏನು ಕೀರ್ತನೆ 23:6 ಹೇಳಿದ್ರು, ಅವರ ಜೀವನ ಪೂರ್ತಿ ಶುಭವೂ ಇತ್ತು, ಕೃಪೆಯೇ ಇತ್ತು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಅವರು ದೇವರ ಒಂದು ಆಲಯದಲ್ಲಿ ಯಾವಾಗಲೂ ವಾಸಿಸ್ತೇನೆ ಅಂತ ಹೇಳುವಾಗ ದೇವರು ಅವರ ಸಿಂಹಾಸನ ಯುಗಾಂತರಕ್ಕೂ ಸ್ಥಾಪನೆ ಮಾಡಿದ್ದಾರೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಈ ದಿನ ನಮ್ಮ ಪರಿಸ್ಥಿತಿಗಳಲ್ಲಿ ನಾವು ದೇವರ ಮೇಲೆ ಏನು ನಂಬಿಕೆಯನ್ನ ಇಡ್ತಾ ಇದ್ದೇವೆ, ದೇವರ ಕುರಿತಾಗಿ ನಾವೇನು ಅರ್ಥ ಮಾಡ್ಕೊಂಡಿದ್ದೇವೆ, ಅದೇ ನಿಮಗೇನ್ ಮಾಡ್ತದಂತೆ? ಡೆಮಾನ್ಸ್ಟ್ರೇಟ್ ಮಾಡ್ತದೆ, ಹೊರ ತರ್ತದೆ. ನಿನ್ನ ಒಂದು ಏನಂತ ಹೇಳ್ಬೋದು? ಹೊರ ಹರಿವು ಅಂತ ಹೇಳ್ಬೋದು. ಓವರ್ಫ್ಲೋನ ಏನ್ ಮಾಡ್ತದಂತೆ? ಆ ನಂಬಿಕೆ ಹೊರಗಡೆ ತಗೊಂಡು ಬರ್ತದೆ. ಹಲ್ಲೆಲೂಯಾ. ವಾಟ್ ಯು ಬಿಲೀವ್ ಇಸ್ ಕಮಿಂಗ್ ಟು ದ ಮ್ಯಾನಿಫೆಸ್ಟೇಷನ್ ಆಫ್ ಓವರ್ಫ್ಲೋ ಎಂಬುದಾಗಿ. ಹಲ್ಲೆಲೂಯಾ. ಏನು ನಂಬುತ್ತೀಯೋ ಅದು ಓವರ್ಫ್ಲೋ ಆಗ್ಲಿಕ್ಕೆ ಏನಾಗ್ತದೆ? ತನ್ನ ಕಾರ್ಯವನ್ನ ಸಾಧಕವಾಗಿ ಮಾಡ್ತದೆ, ತನ್ನ ಕಾರ್ಯವನ್ನ ಸಿದ್ಧಿಗೆ ತರ್ತದೆ ನಿನ್ನ ನಂಬಿಕೆ ಎಂಬುದಾಗಿ. ಹಲ್ಲೆಲೂಯಾ. ನೋಡ್ರಿ, ಅನೇಕ ವಿಚಾರಗಳನ್ನ ನಾವು ಓವರ್ಫ್ಲೋ ಅಲ್ಲಿ ನಾವು ತಿಳ್ಕೊಳ್ಬಹುದು. 3ನೇ ವಾರದಲ್ಲಿ ನಾವು ಇರುವಾಗ 1ನೇ ವಾರ 2ನೇ ವಾರ ಅನೇಕ ವಿಚಾರಗಳನ್ನ ನಾವು ನೋಡ್ಕೊಂಡ್ರೆ, ಯಾರ್ಯಾರ ಬಗ್ಗೆ ನೋಡ್ಕೊಂಡ್ರಿ ಅಂತ ಹೇಳುವಾಗ, ನಾವು 1ನೇ ವಾರದಲ್ಲಿ ನಾವು ಎಲಿಯನು ಮಾಡಿದಂತ ಒಂದು ಅದ್ಭುತ, ಒಂದು ಎಣ್ಣೆಯ ಮತ್ತು ಹಿಟ್ಟಿನ ಅದ್ಭುತ, ಒಂದು ಮಳೆ ಬರುವವರೆಗೂ ನಿನ್ನ ಮನೆಯಲ್ಲಿ ಎಣ್ಣೆ ತೀರುವುದಿಲ್ಲ, ಹಿಟ್ಟು ಖಾಲಿಯಾಗುವುದಿಲ್ಲ ಅಂತ ಹೇಳ್ಬಿಟ್ಟು ಏನ್ ವಾಗ್ದಾನ ಮಾಡಿದ್ರು ಅದೇ ರೀತಿಯಲ್ಲಿ ಆಯ್ತು. ಮತ್ತೆ 2ನೇ ವಾರ ನಾವೇನಂತ ನೋಡ್ಕೊಳ್ರಿ ಅಂತೆ, ಇರುವಂತ ಎಲ್ಲಾ ಪಾತ್ರೆಗಳನ್ನ ತೆಗೆದುಕೊಂಡು ಬಾ, ಆ ಪಾತ್ರೆಗಳನ್ನ ಇಡು ನೀನು, ಆ ಪಾತ್ರೆಗಳಲ್ಲಿ ನಿನ್ನ ಹತ್ರ ಏನಿದೆ? ಎಣ್ಣೆ ಇದೆ, ಎಣ್ಣೆಯನ್ನ ಹುಯ್ತಾ ಇರು, ಎಲ್ಲ ಪಾತ್ರೆಗಳು ತುಂಬುವವರೆಗೂ ಏನಾಯ್ತಂತೆ? ಎಣ್ಣೆ ಉಕ್ಕುತ್ತಾ ಇರ್ತಂತೆ. ಹಲ್ಲೆಲೂಯಾ. ಇವಾಗ ಪಾತ್ರೆಗಳು ತುಂಬಿತ್ತು, ಎಣ್ಣೆ ಸ್ಟಾಪ್ ಆಗೋಯ್ತಂತೆ. ಹಲ್ಲೆಲೂಯಾ. ಆ ರೀತಿಯಲ್ಲಿ ನಿನ್ನ ಬಳಿ ಎಷ್ಟು ಪಾತ್ರೆಗಳಿದೆ, ನೀನು ಎಷ್ಟು ಪ್ರಿಪೇರ್ ಆಗಿದ್ಯಾ, ನೀನು ಎಷ್ಟು ದೇವರಿಂದ ಹೊಂದಿಕೊಳ್ಳುವುದಕ್ಕಾಗಿ ಸಿದ್ಧನಾಗಿದ್ಯಾ, ಅಷ್ಟು ಹರಿತದೆ. ಹಲ್ಲೆಲೂಯಾ. ಒಂದು ವೇಳೆ ಅವ್ರು ಹೋಗಿ, ದೇವ್ರೆ ಒಂದೇ ಒಂದು ಪಾತ್ರೆ ಇತ್ತು, ಅದು ಮಾತ್ರ ತಗೊಂಡ್ಬಂದ್ವಿ ಅಂದ್ರೆ ಆಯ್ತು, ಒಂದೇ ಪಾತ್ರೆ ಸಿಕ್ಕೋದು, ಆಮೇಲೆ ಸಿಕ್ಕೋದೇ ಇಲ್ಲ. ಹಲ್ಲೆಲೂಯಾ. ಒಂದೇ ಪಾತ್ರೆ ಸಾಕಾ? ನಾವಿದ್ರೆ ಹೋಗಿ ಹೋಲ್ಸೇಲ್ ಅಲ್ಲಿ ಹೋಗಿ ಫುಲ್ ಪಾತ್ರೆಗಳೇ ಪರ್ಚೇಸ್ ಮಾಡ್ತಿರ್ತೇವೆ, ಟ್ಯಾಂಕರ್ ಪರ್ಚೇಸ್ ಮಾಡ್ತೇವೆ. ಇವಾಗಿರುವಂತ ಸಂಗತಿ ಡಿಫ್ರೆಂಟ್ ಆಗಿರುತ್ತೆ. ಹಲ್ಲೆಲೂಯಾ. ದೇವರು ನಮ್ಮ ನೆನಪಿಗೆ ತರ್ತಾ ಇರೋದು ಏನು ಅಂತ ಅಂದ್ರೆ, ನೀನು ಎಷ್ಟು ಸಿದ್ಧನಾಗಿ ಇರ್ತೀಯ ಅಷ್ಟು ನೀನು ಹೊಂದಿಕೊಳ್ತೀಯ.
ಹಾಲೆಲೂಯಾ. ನೀನ್ ದೇವರಿಗಾಗಿ ಎಷ್ಟು ಸಿದ್ಧರಾಗಿ ಇರ್ತೀರಾ, ನೀವು ಎಷ್ಟು ತವಕದಿಂದ ಕಾಯ್ತೀರಾ, ದೇವರು ನಿಮ್ ಜೀವಿತದಲ್ಲಿ ಓವರ್ಫ್ಲೋ ಮಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಹಾಲೆಲೂಯಾ. ನೋಡ್ರಿ, ಈ ಒಂದು ಸಂಗತಿನ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ವಿಶೇಷವಾದಂತ ಸಂಗತಿ ಸತ್ಯವೇದದಲ್ಲಿ ನಾವು ನೋಡ್ಕೊಳ್ಳೋಣ. ಇಲ್ಲಿ ನಡೀತಾ ಇದೆ, ಏನೊಂದು ಸಂದರ್ಭ ನಡೀತಾ ಇದೆ ಅಂತ ಹೇಳುವಾಗ, ಸಮರ್ಯ ಎಂಬುವಂತ ಪಟ್ಟಣದಲ್ಲಿ ಏನಾಗಿದೆ ಅಂತ ಹೇಳುವಾಗ ಬರಗಾಲ ಬಂದಿದೆ ಅಂತ. ಏನ್ ಬಂದಿದೆ? ಬರಗಾಲ ಬಂದಿದೆ. ಬರಗಾಲ ಬರೆಯುವಾಗ ಇದು ಎಲಿಷನ ಒಂದು ಸಂದರ್ಭದಲ್ಲಿ ಆ ಒಂದು ಟೈಮ್ ನಲ್ಲಿ ಆಗಿರುವಂತ ಒಂದು ಇನ್ಸಿಡೆಂಟ್. ಬರಗಾಲ ಬಂದಿರುವಾಗ ಅರಾಮ್ಯರ ಅರಸನ್ ಏನ್ ಮಾಡ್ತಾನೆ, ಬೆನ್ಹದದನು ಬಂದ್ಬಿಟ್ಟು ಅಲ್ಲಿ ಏನ್ ಮಾಡ್ತಾನಂತೆ, ಸಮರ್ಯವನ್ನ ಮುತ್ತಿಗೆ ಹಾಕ್ತಾನೆ. ಮುತ್ತಿಗೆ ಹಾಕುವಾಗ ಯಾರು ಕೂಡ ಹೊರಗಡೆ ಹೋಗಂಗಿಲ್ಲ, ಹೊರಗಡೆ ಬರೋದಿಲ್ಲ. ಆ ಮುತ್ತಿಗೆ ಹಾಕಿರುವಂತ ಟೈಮ್ ನಲ್ಲಿ ಈ ಒಂದು ಬರಗಾಲದಲ್ಲಿ ಏನಾಗಿದೆ ಅಂತ, ಬರಗಾಲದಲ್ಲಿ ಕೂಡ ಮುತ್ತಿಗೆ ಹಾಕಿರುವಾಗ ಅವ್ರು ಹೊರಗಡೆ ಹೋಗಕ್ಕೆ ಆಗದೆ ಇರುವಂತ ಕಾರಣ ಒಂದು ಏನಂತೆ, ಬರ ಇನ್ನ ಘೋರವಾಗ್ಬೇಕು. ಏನಾಯ್ತಂತೆ, ಬರ ಇನ್ನ ಘೋರವಾಗಿ ಅವ್ರಿಗೆ ತಿನ್ನೋದಕ್ಕೆ ಏನೂ ಇರೋದಿಲ್ಲ ಅಂತ. ಕತ್ತಿಯ ತಲೆಯನ್ನ ಒಂದಿಷ್ಟು ರೂಪಾಯಿಗೆ ಅಂತ ಮಾರ್ತಾ ಇದ್ರು, ಮತ್ತೆ ಪಾರಿವಾಳದ ಮಲವನ್ನ ಇಷ್ಟು ರೂಪಾಯಿಗೆ ಅಂತ ಮಾರ್ತಾ ಇದ್ರು. ಅಲ್ಲಿ ತಿನ್ನೋದಕ್ಕೆ ಏನೂ ಇದಿಲ್ಲ, ಪೂರ್ತಿ ಕಂಪ್ಲೀಟ್ ಆಗಿ ಡ್ರೈ ಇತ್ತು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅರಸನು ಏನ್ ಮಾಡ್ತಾರೆ ಅಂತ, ತನ್ನ ಒಂದು ಮನೆಯ ಗೋಡೆಯ ಮೇಲೆ ನಡೆದಾಡುತ್ತಾ ಇರುವಾಗ ಒಂದು ಹೆಗ್ಗಸು ಓಡ್ ಬಂದು ಹೇಳ್ತಾಳಂತೆ, ಅರಸನೇ, ನನ್ಗೆ ಮೋಸ ಆಗಿದೆ, ನೀನ್ ನನ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತಾರೆ. ಅವಾಗ ಅರಸನು ಕೇಳ್ತಾನಂತೆ, ಏನಾಗಿದೆ, ಏನ್ ಮೋಸ ಆಗಿದೆ ಅಂತ ಹೇಳುವಾಗ ಇನ್ನೊಂದು ಹೆಂಗಸ್ಗೆ ಅವಳು ಹೇಳ್ತಾಳಂತೆ, ಈ ಒಂದು ಹೆಂಗಸು ಏನ್ ಮಾಡಿದ್ಲು, ನಿನ್ನೆ ಏನ್ ಮಾಡಿದ್ಲಂತೆ, ನಿನ್ನ ಮಗನನ್ನ ತೆಗೆದುಕೊಂಡು ಬಾ, ನಿನ್ನ ಮಗನನ್ನ ನಾವು ಏನ್ ಮಾಡೋಣ, ಅವನನ್ನ ಸಾಯಿಸಿ ಅವನ ಮಾಂಸವನ್ನ ನಾವು ತಿಂದು ಬಿಡೋಣ. ಆಮೇಲೆ ನಾಳೆ ನನ್ನ ಮಗನನ್ನ ನಾನ್ ತಗೊಂಡ್ ಬರ್ತೀನಿ, ಅವಾಗ ನನ್ನ ಮಗನನ್ನ ನಾವು ಸಾಯಿಸಿ ತಿಂದು ಬಿಡೋಣ ಅಂತ ಹೇಳುವಾಗ ಅವಳ ಮಗನನ್ನ ತಗೊಂಡು ಬಂದಂತೆ. ಅವನನ್ನ ಅವ್ರು ಸಾಯಿಸಿ ಅವರಿಬ್ರು ತಿಂತಾರೆ. ಬರುವುದಿನ ಮಾರನೇ ದಿನ ಇವಳ ಮಗನನ್ನ ತೆಗೆದುಕೊಂಡು ಬರುವಾಗ ಅವಳು ಏನ್ ಮಾಡಲಂತೆ, ಅವಳ ಮಗನನ್ನ ಬಚ್ಚಿಕ್ಬಿಟ್ಲು ಅಂತ ಹೇಳಿ ಅರಸನ ಮುಂದೆ ಹೇಳುವಾಗ ಅರಸನ ಬಟ್ಟೆನ ಹರಿದುಕೊಂಡು ಗೋಳಾಡ್ತಾನಂತ. ಎಂಥ ಒಂದು ಪರಿಸ್ಥಿತಿ ಬಂದು ಬಿಡುತ್ತೆ ಎಂಬುದಾಗಿ. ಹಾಲೆಲೂಯಾ. ಈ ಒಂದು ಇನ್ಸಿಡೆಂಟ್ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಯಾವುದೋ ಒಂದು ಸ್ಟೋರಿ ಅಲ್ಲ, ಇದು ನಿಜವಾಗಲೂ ನಡೆದಿರುವಂತ ಒಂದು ಕತೆ. ಸಮರ್ಯ ಎಂಬುವಂತ ಪಟ್ಟಣದಲ್ಲಿ, ಇಸ್ರಾಯೇಲ್ ದೇಶದಲ್ಲಿ ಸಮರ್ಯ ಎಂಬುವಂತ ಪಟ್ಟಣದಲ್ಲಿ ಎಲೀಷನ ಇರುವಂತ ಒಂದು ಕಾಲಾವಧಿಯಲ್ಲಿ ನಡೆದಂತ ಒಂದು ಘಟನೆ. ಹಾಲೆಲೂಯಾ. ನೋಡಿ, 2ನೇ ಅರಸುಗಳು 6ನೇ ಅಧ್ಯಾಯ 30ನೇ ವಚನವನ್ನ ನಾವು ಓದ್ಕೊಳ್ಳೋಣ. ಗೋಡೆಯ ಮೇಲೆ ಹೋಗುತ್ತಿದ್ದ ಅರಸನು ಆ ಸ್ತ್ರೀಯ ಮಾತನ್ನು ಕೇಳಿದೊಡನೆ ತನ್ನ ಬಟ್ಟೆಗಳನ್ನು ಹರಿದುಕೊಂಡನು. ಆಗ ಅವನ ಮೈ ಮೇಲೆ ಗೋಣಿತಟ್ಟು ಇರುವುದು ಜನರಿಗೆ ಕಂಡಿತು. ಇದಲ್ಲದೆ ಅವನು, ನಾನು ಈ ಹೊತ್ತು ಶಫಾಟನ ಮಗನಾದ ಎಲೀಷನ ತಲೆಯನ್ನು ಆರಿಸದಿದ್ದರೆ ದೇವರು ನನಗೆ ಬೇಕಾದನ್ನು ಮಾಡಲಿ ಎಂದು ಆಣೆಯಿಟ್ಟುಕೊಂಡನು. ಆಮೇನ್. ಹಾಲೆಲೂಯಾ. ನೋಡ್ರಿ, ಇವ್ನು ಡೈರೆಕ್ಟ್ ಆಗಿ ಯಾರಿಗೆ ಬ್ಲೇಮ್ ಮಾಡ್ತಾ ಇದ್ದಾರೆ? ಎಲೀಷನಿಗೆ ಬ್ಲೇಮ್ ಮಾಡ್ತಾ ಇದ್ದಾನೆ. ಎಲೀಷನ ತಲೆ ಹಾರಿಸ್ತಿದ್ರೆ ದೇವ್ರು ನನ್ಗೆ ಬೇಕಾಗದನ್ನು ಮಾಡ್ಕೊಂಡು. ಹಾಲೆಲೂಯಾ. ಇಲ್ಲಿ ನಾವು ನೋಡ್ಕೊಳ್ಬೇಕು, ಎಲೀಷಾ ಅಂತ ಒಂದು ಪ್ರವಾದಿ ನಮ್ಮ ಸಂಕಟ ಇರುವಾಗ ನಮ್ಗೆ ಯಾಕೆ ಕೊರತೆ ಬರಬೇಕು? ಈ ಒಂದು ಪರಿಸ್ಥಿತಿಯಲ್ಲಿ ಕೂಡ ಒಂದು ಏನಂತ ಆಗ್ತಾ ಇದೆ, ಅರಸನಿಗೆ ತುಂಬಾ ಒಂದು ಕಷ್ಟ ಆಗ್ತದೆ, ಒಳಗಡೆಯಿಂದ ನೋವಾಗ್ತದೆ. ಇಂಥ ಒಂದು ಪರಿಸ್ಥಿತಿ ನಮಗೆ ಬಂತಲ್ಲ, ನಮ್ಮ ಜನರಿಗೆ ಬಂತಲ್ಲ ಎಂಬುದಾಗಿ ಅವನು ಇಮಿಡಿಯೇಟ್ ಆಗಿ, ಎಲೀಷಾ ಎಲ್ಲಿರ್ತಾರಂತೆ, ಎಲೀಷಾ ಒಂದು ಮನೆಯಲ್ಲಿ ಇರ್ತಾನೆ, ಹಿರಿಯರ ಜೊತೆ ಇರ್ತಾನಂತೆ. ಅವಾಗ ಅವನೇನ್ ಮಾಡ್ತಾರಂತೆ, ಸೇವಕನು ಕಳಿಸ್ತಾನೆ, ಅರಸನು ಸೇವಕನು ಎಲೀಷನ ಬಳಿ ಕಳಿಸ್ತಾನೆ. ಎಲೀಷನಿಗೆ ಗೊತ್ತಾಗುತ್ತಂತೆ ಯಾರು ಬರ್ತಾ ಇದ್ದಾರಂತೆ, ನನ್ನ ಬಳಿಗೆ ಅರಸನ ಸೇವಕನು ಬರ್ತಾ ಇದ್ದಾನೆ, ಅರಸನ ಪಾಲಕನು ಬರ್ತಾ ಇದ್ದಾನೆ ಎಂಬುದಾಗಿ. ಆ ವಾಕ್ಯವನ್ನ ನಾವು ನೋಡ್ಕೊಳ್ಳೋಣ. 7ನೇ ಒಂದು ಅಧ್ಯಾಯ 1ನೇ ವಚನವನ್ನ ನಾವು ನೋಡ್ಕೊಳ್ಳೋಣ. ಆಗ ಎಲೀಷನು ಅವನಿಗೆ, ಯೆಹೋವನ ವಾಕ್ಯವನ್ನು ಕೇಳು, ಆತನು ನಾಳೆ ಇಷ್ಟು ಹೊತ್ತಿಗೆ ಸಮರ್ಯ ಪಟ್ಟಣದ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆ, ಜವೆ ಗೋಧಿಯು 24 ಸೇರಿನಂತೆಯೂ ಮಾರಲ್ಪಡುವವು ಅನ್ನುತ್ತಾನೆ ಎಂದು ಹೇಳಿದರು. ಆಮೇಲೆ ಹಾಲೆಲೂಯಾ. ನೋಡ್ರಿ, ಎಲೀಷನ ಹತ್ರ ಅವನು ಏನಂತೆ, ಅವನು ರಾಜನ ಒಂದು ಸೇವಕನು ಪಾಲಕನು ಬಂದು ಅವನು ಎಲ್ಲ ಹೇಳ್ತದೆ ನೋಡಿ ಈ ತರ ಅಂತ ಹೇಳಿದ ತಕ್ಷಣ ಎಲೀಷಾ ಹೇಳ್ತದಂತೆ, ನಾಳೆ ಇಷ್ಟೊತ್ತಿಗೆ ಏನಂತೆ, ಗೋಧಿ ಹಿಟ್ಟು ಎಷ್ಟಕ್ಕೆ ಸಿಕ್ಕತ್ತಂತೆ, ರೂಪಾಯಿಗೆ 12 ಸೇರಿನಂತೆಯೂ, ರೂಪಾಯಿಗೆ 12 ಸೇರು. ಆಮೇಲೆ ಜವೆ ಗೋಧಿಯು 24 ಸೇರಿನಂತೆಯೂ ಮಾರಲ್ಪಡುವವು. ಜವೆ ಗೋಧಿ 24 ಸೇರು ಮಾರಲ್ಪಡ್ತದೆ. ಎಷ್ಟು ದೊಡ್ಡ ಅದ್ಭುತ ನಡೆಯುತ್ತೆ ಅಂತ ಎಲೀಷಾ ಹೇಳ್ತಿರುವಾಗ ಇದು ಒಂಥರ ಇಸ್ರಾಯೇಲರ ಒಂದು ದೃಷ್ಟಿಯಲ್ಲಿ ಆ ಸಮಯದಲ್ಲಿ ಆಗದೇನೆ ಇರುವಂತ ಕೆಲಸ. ವೆರಿ ಮಚ್ ಇಂಪಾಸಿಬಲ್. ಇಟ್ಸ್ ನಾಟ್ ಅಟ್ ಆಲ್ ಪಾಸಿಬಲ್. ಬಟ್ ದ ಮ್ಯಾನ್ ಆಫ್ ಗಾಡ್ ಸ್ಪೋಕ್. Hallelujah. This is the power of man of God. Whatever you speak, God will accomplish. If you are obedient to God, if God loves you so much, whatever you speak, God is going to do it according to the will of God. Hallelujah. ನೋಡ್ರಿ, ನಾಳೆ ಎಷ್ಟೊತ್ತಿಗೆ ಸಿಗ್ತದೆ. ಇದು ಎಲೀಷಾ ಮಾತ್ರ ಹೇಳ್ತಾ ಇರೋದಿಲ್ಲ, ಇದು ದೇವರ ಚಿತ್ತ ಆಗಿತ್ತು, ಗಾಡ್ಸ್ ಪ್ರೊವಿಷನ್ ಆಗಿತ್ತು. ಇದು ಇಸ್ರಾಯೇಲ್ ಜನರಿಗೆ, ಸಮರ್ಯ ಪಟ್ಟಣದವರಿಗೆ. Hallelujah.
ಇಮಿಡಿಯೇಟ್ ಆಗಿ ಆ ಒಂದು ಪಾಲಕನು ಯಾರು ಬಂದಿದ್ದ, ಅರಸನ ಪಾಲಕನು ಏನ್ ಹೇಳ್ತಾನೆ ನಾವು ನೋಡ್ಕೊಳ್ಳೋಣ. 2ನೇ ಒಂದು ವಚನದಲ್ಲಿ, ಇದನ್ನು ಕೇಳಿ ಅರಸನ ಹಸ್ತಕನಾದ ಸರದಾರನು ದೇವರ ಮನುಷ್ಯನಿಗೆ, ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರೂ ಇದು ಸಂಭವಿಸಲಾರದು ಅನ್ನಲು, ಎಲೀಷನು ಅವನಿಗೆ, ಅದು ಸಂಭವಿಸಲು ನೀನು ಕಣ್ಣಾರೆ ಕಾಣುವೆ, ಆದರೆ ಅದನ್ನು ಅನುಭವಿಸುವುದಿಲ್ಲ ಎಂದು ಹೇಳಿದರು. ಆಮೇಲೆ ಹಲ್ಲೆಲೂಯಾ. ಏನಂತೆ? ಯೆಹೋವನು ಪರಲೋಕದ ದ್ವಾರಗಳನ್ನು ತೆರೆದ್ರು ಕೂಡ ಇದನ್ನ ಸಾಧ್ಯ ಇಲ್ಲ ಅಂತ ಅವ್ನು ಹೇಳ್ತಾ ಇದ್ದಾನಂತೆ. ಅದಕ್ಕೆ ಎಲೀಷನ್ ಹೇಳ್ತಾನೆ, ಅದನ್ನ ನೀನ್ ನೋಡ್ತೀಯ, ಆದ್ರೆ ನೀನ್ ಅನುಭವಿಸೋದಿಲ್ಲ ಅಂತ. ಇಲ್ಲಿಗೆ ನಾವು ಇಷ್ಟಕ್ಕೆ ನಾವು ಈ ಒಂದು ಸ್ಟೋರಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ವೆರಿ ಇಂಪಾರ್ಟೆಂಟ್ಲಿ, ಫುಲ್ ಬರಗಾಲ ಬಂದಿದೆ, ಎಲ್ಲಾ ಕಡೆ ಬರಗಾಲ ಬಂದಿದೆ. ಸಮರ್ಯದಲ್ಲಿ ಘೋರವಾಗಿದೆ ಬರಗಾಲ. ಹೊರಗಡೆಯಿಂದ ಮುತ್ತಿಗೆ ಹಾಕಿದ್ದಾರೆ. ಇಲ್ಲಿ ಎಂತ ಒಂದು ಕೆಟ್ಟ ಕೆಟ್ಟ ವಿಚಾರಗಳು ಒಳಗಡೆ ನಡೀತಿದೆ. ಜನರು ತಿನ್ನೋದಕ್ಕಾಗಿ ಏನಂತೆ ಪಾರಿವಾಳದ ಮಲ ಇರಬಹುದು, ಕತ್ತೆಯ ತಲೆ ಇರಬಹುದು, ಇಂಥದನ್ನೆಲ್ಲ ಕಾಸು ಕೊಟ್ಟು ತಗೊಳ್ತಾ ಇದಾರೆ. ಅಲ್ಲಿ ನೋಡಿದ್ರೆ ಅವರ ಮಗನನ್ನೇ ತಗೊಂಡ್ ಬಂದು ಸಾಯಿಸಿ ತಿಂತಾ ಇದಾರೆ. ಇವಳು ಮಗ ತಗೊಂಡ್ ಬಂದ್ರೆ ಅವಳು ಓಡೋಗಿ ಬಚ್ಚಿಕ್ಕಿದ್ದಾಳೆ. ಇದನ್ನ ಕಂಪ್ಲೇಂಟ್ ಮಾಡಕ್ಕೆ ಅರಸನ ಹತ್ರ ಬರ್ತಾ ಇದ್ದಾರೆ. ಒಂದು ಕೊಲೆ ಮಾಡಿ ಅರಸನ ಹತ್ರ ಬರ್ತಾ ಇದ್ದಾರೆ. ಅವ್ರ ಸ್ವಂತ ಮಕ್ಕಳನ್ನೇ ಬೇಯಿಸ್ಕೊಂಡು ತಿಂದಿದ್ದಾರೆ. ಅಂತ ಒಂದು ಘೋರವಾದಂತ ಪರಿಸ್ಥಿತಿ ಬಂದಿದೆ. ಆದ್ರೆ ಎಲೀಷನು ಹಿರಿಯರೊಡನೆ ಒಂದು ಮನೆಯಲ್ಲಿ ಕೂತ್ಕೊಂಡಿರುವಾಗ ಅವನು ಸೇವಕನು ಬಂದು ಅವನಿಗೆ ಹೇಳಿದ ಒಡನೆ ಅವ್ನು ಹೇಳ್ತಾ ಇದ್ದಾನೆ, ನಾಳೆ ಇಷ್ಟೊತ್ತಿಗೆ ಆಹಾರ ಸಿಕ್ಕಿರುತ್ತೆ, ನಾಳೆ ಇಷ್ಟೊತ್ತಿಗೆ ಇಷ್ಟಿಷ್ಟು ರೂಪಾಯಿಗೆ ಜವೆ ಗೋಧಿ ಮಾರ್ತಾ ಇರುತ್ತೆ ಅಂತ ಹೇಳಿದ ತಕ್ಷಣ, ಇದು ಯೆಹೋವನು ಪರಲೋಕದ ಬಾಗಿಲು ತೆರೆದ್ರು ಸಾಧ್ಯ ಇಲ್ಲ ಅಂತ ಹೇಳುವಾಗ ಅದನ್ನು ಸಾಧ್ಯವಾಗ್ತದೆ. ಆದ್ರೆ ನೀನ್ ನೋಡ್ತೀನಿ, ನೀನು ಅನುಭವಿಸುವುದಿಲ್ಲ. ದಿಸ್ ಇಸ್ ದ ವರ್ಡ್ ದಟ್ ಕೇಮ್ ಔಟ್ ಆಫ್ ಮ್ಯಾನ್ ಆಫ್ ಗಾಡ್. ಎಲೀಷಾ ಇಂದ ಬಂದಿರುವಂತ ಈ ಒಂದು ಮಾತು ನಿಜವಾಗ್ತದೆ. ನೋಡ್ರಿ, ಈ ಒಂದು ಮಾತು ಹೇಗೆ ನಿಜವಾಗ್ತದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಲೈಫ್ ನಲ್ಲಿ ಕೂಡ ಇತರ ಸಂಗತಿಗಳು ನಡೀತದೆ. ಏನು ಹೋಪ ಇರೋದಿಲ್ಲ, ಏನು ನಿರೀಕ್ಷಣೆ ಇರೋದಿಲ್ಲ, ಅಲ್ಲಿಗೆ ಮುಗ್ದೋಯ್ತು ಅನ್ಕೊಳ್ತೇವೆ, ನಮ್ಗೆ ಏನು ಸಿಕ್ಕೋದಿಲ್ಲ, ಏನು ಆಗೋದಿಲ್ಲ ಅನ್ಕೊಳ್ತೇವೆ. ಆದ್ರೆ ವೆನ್ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ಗಾಡ್, ಗಾಡ್ ಈಸ್ ಕೇಪಬಲ್ ಟು ವರ್ಕ್ ಈವನ್ ಇನ್ ಮಿಡ್ಸ್ ಆಫ್ ದೇರ್ ಇಸ್ ನಥಿಂಗ್, ಗಾಡ್ ಇಸ್ ಏಬಲ್ ಟು ವರ್ಕ್. ಹಾಲೆಲೂಯಾ. ಎಲ್ಲ ಮುಗಿದು ಹೋಗಿದ್ರು ಕೂಡ ದೇವರಲ್ಲಿ ಕಾರ್ಯ ಮಾಡ್ಲಿಕ್ಕೆ ಸಾಧಕನಾಗಿದ್ದಾನೆ, ಶಕ್ತನಾಗಿದ್ದಾನೆ. ನನ್ನ ದೇವರು ಎಲ್ಲವನ್ನ ಮಾಡುವ ಶಕ್ತನಾಗಿದೆ ಎಂಬುವಂತ ಫೇತ್ ನಮ್ಮ ಒಳಗಡೆ ಬೇಕು. ಹಾಲೆಲೂಯಾ. ಅಲ್ಲಿ ಹೋಗಿ ಏನ್ ಮಾಡಿದ್ರೆ ಎಲೀಷಾ ಹತ್ರ ಹೋಗ್ತಾ ಇದಾರೆ. ಇಲ್ಲಿ ನಾವು ಏನಾಗಿದ್ದೇವೆ? ದೇವರ ರಾಯಭಾರಗಳಿದೆ. ವಿ ಆರ್ ಅ ಟ್ರೂ ಸರ್ವೆಂಟ್ ಆಫ್ ಗಾಡ್. ವಿ ನೀಡ್ ಟು ಕಮ್ಯುನಿಕೇಟ್ ಟು ಗಾಡ್. ವಿ ನೀಡ್ ಟು ಆಸ್ಕ್ ಗಾಡ್. ವಿ ನೀಡ್ ಟು ಬಿಲೀವ್ ಇನ್ ಗಾಡ್. ವಿ ನೀಡ್ ಟು ಟ್ರಸ್ಟ್ ಗಾಡ್ ಇನ್ ಆಲ್ ದ ಟೈಮ್ ದಟ್ ಲಾರ್ಡ್ ಯು ಆರ್ ಕೇಪಬಲ್ ಟು ಡೂ. ಯು ಆರ್ ಏನಂತ ಹೇಳ್ಬೋದು, ನೀನು ಮಾಡಲು ನೀನು ಶಕ್ತನಾಗಿದೆ ಎಂಬುವಂತ ನಾವು ಒಂದು ನಂಬಿಕೆ ನಮ್ಮ ಒಳಗಡೆ ಇರಬೇಕು. ದಟ್ ಈಸ್ ಹೌ ಗಾಡ್ ವರ್ಕ್ಸ್. ಹಾಲೆಲೂಯಾ. ಯುವರ್ ಫೇತ್ ಶುಡ್ ಮೂವ್ ಗಾಡ್. ನಿನ್ನ ನಂಬಿಕೆ ದೇವರನ್ನ ಏನ್ ಮಾಡ್ಬೇಕಂತೆ? ಚಲಿಸುವಂತೆ ಮಾಡ್ಬೇಕಂತ. ಹಾಲೆಲೂಯಾ. ಇಫ್ ಗಾಡ್ ಶುಡ್ ಟೆಲ್, ಇಲ್ಲ ನಾನು ನಾಳೆ ಪ್ರೊವೈಡ್ ಮಾಡ್ತೀನಿ, ಯುವರ್ ಫೇತ್ ಶುಡ್ ಟೆಲ್, Lord today, Lord today, Lord today, Lord. ಅವಾಗ ದೇವರು ಹೇಳ್ತಾರೆ, okay my son, my daughter is asking, today I will do it. Hallelujah. This is how you are going to move God with your faith. Hallelujah. ನಾವು ಬೆಳಿಗ್ಗೆ ಸುರೇಶ್ ಟೆಸ್ಟಿಮನಿ ಹೇಳುವಾಗ ನಾವು ನೋಡ್ಕೊಂಡ್ರಿ, ಶತಾಧಿಪತಿ ಆಳನ್ನ ನೋಡಿ ದೇವ್ರು ಏನ್ ಮಾಡ್ತಾರಂತೆ? ಇಂಥ ಒಂದು ದೊಡ್ಡ ನಂಬಿಕೆ ಇಡೀ ಇಸ್ರಾಯಲ್ ನಲ್ಲೇ ನಾವು ನೋಡಿಲ್ಲ ಅಂತ. ಹಾಲೆಲೂಯಾ. ಯಾಕೆ? ಶತಾಧಿಪತಿ ಪತಿ ಏನ್ ಹೇಳ್ತಾನೆ? ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ, ನನ್ನ ಮನೆಯಲ್ಲಿಲ್ಲ, ಆದ್ರೆ ನೀನೊಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳುಗುಣ ಅಂತ. ದೇವರು ಶಾಕ್ ಆಗ್ತದೆ. ಯೇಸು ಸ್ವಾಮಿ ಆಶ್ಚರ್ಯಪಟ್ಟು ಹಿಂದೆ ಬರ್ತಾ ಇದ್ದಂತ ಜನರಿಗೆ ತಿರುಗಿ ಹೇಳದ್ರಂತ ಇಂದ ನಂಬಿಕೆ ನಾನು ಇಸ್ರಾಯೇಲ್ ಅನ್ನು ನೋಡಿದೆ. Hallelujah. You need to move God with your faith. How much faith you have. Hallelujah. Hallelujah. ಅಲ್ಲಿ ನಾವು ನೋಡ್ಕೊಳ್ಳೋಣ. ಈ ಒಂದು ಸಂಗತಿಗಳಾದ್ಮೇಲೆ ಏನಂತೆ? 4 ಕುಷ್ಠ ರೋಗಿಗಳು ಊರಿನ ಆಚೆಗಡೆ ಇದ್ರಂತೆ. ಎಲ್ಲಿದ್ರು? ಊರಿನ ಆಚೆ ಕಡೆ 4 ಕುಷ್ಠರೋಗಿಗಳು ಇದ್ರು. ಇವ್ರು ಏನ್ ಮಾಡ್ತಾರಂತೆ? ಅರಾಮ್ಯರ ಒಂದು ಪಾಳೆಯ ಏನಿತ್ತು, ಅವ್ರು ಎಲ್ಲಿ ಒಂದು ಗುಡಾರಗಳನ್ನ ಹಾಕಿಕೊಂಡಿದ್ರು, ಡೇರೆಗಳನ್ನ ಹಾಕಿಕೊಂಡ್ರು, ಆ ಸ್ಥಳದಲ್ಲಿ ಅವ್ರು ಹೋಗ್ತಾರಂತೆ. ಹೋಗಿ ನೋಡುವಾಗ ಅಲ್ಲಿ ಏನಾಯ್ತಂತೆ? ಅವ್ರು ಒಂದ್ ಮನಸ್ಸಿನಲ್ಲಿ ಒಂದು ಮಾತಂತ ಯೋಚನೆ ಮಾಡ್ತಾರೆ, ಒಂದು ಅರ್ಥ ಮಾಡ್ಕೊಳ್ತಾರೆ. ನಾವು ಹೇಗೋ ಇಲ್ಲಿದ್ರೆ ನಾವು ಸತ್ತು ಹೋಗ್ತೇವೆ, ಆಹಾರ ಇಲ್ಲ. ನಾವು ಕುಷ್ಠರೋಗಿಗಳು ಇಲ್ಲಿದ್ರೆ ನಾವು ಸತ್ತು ಹೋಗ್ತೇವೆ. ಕುಷ್ಠರೋಗಿಗಳು ಯಾವಾಗ ಕೂಡ ಏನಿರ್ಬೇಕಂತೆ? ಊರಿಂದ ಆಚೆ ಕಡೆ ಇರಬೇಕು. ಅದೇ ರೀತಿ ಊರಿಂದ ಆಚೆ ಇದ್ದಾರೆ. ಆಚೆ ಇರುವಾಗ ನಾವು ಇಲ್ಲೂ ಸತ್ತು ಹೋಗ್ತೀವಿ. ಒಳಗಡೆ ಹೋದ್ರೆ ಅಲ್ಲೂ ಆಹಾರ ಇಲ್ಲ. ಆದ್ರೆ ನಾವೇನ್ ಮಾಡೋಣ? ಅರಮ್ಯರ ಪಾಳ್ಯಕ್ಕೆ ನಾವು ಹೋಗೋಣ. ಅಲ್ಲಿ ಆದ್ರೂ ಒಂದ್ ವೇಳೆ ಸತ್ರೂ ಪರವಾಗಿಲ್ಲ, ಬದುಕಿದ್ರೂ ಪರವಾಗಿಲ್ಲ, ನಮ್ಗೆ ಒಂದ್ ವೇಳೆ ಆಹಾರ ಸಿಗ್ಬೋದು ಅಂತ ಹೇಳ್ಬಿಟ್ಟು ಏನ್ ಮಾಡೋಣ? ಹೋಗೋಣ ಅಂತ 4 ಜನ ಕುಷ್ಠರೋಗಿಯರವರು ಅಲ್ಲಿಗೆ ಹೋಗ್ತಾರೆ. ಅವ್ರು ಹೋಗಿ ನೋಡಿದ ಒಡನೆ ಅರಮ್ಯರ ಪಾಳ್ಯದಲ್ಲಿ ಒಬ್ಬೊಬ್ರು ಕೂಡ ಇಲ್ಲ. ಯಾರಿಲ್ಲ? ಒಬ್ರು ಸೈನಿಕರಿಲ್ಲ, ಎಲ್ರು ಓಡಾಗ್ಬಿಟ್ಟಿದ್ದಾರೆ. ಅವ್ರು ಹೋಗಿ ನೋಡ್ತಾರಂತೆ, ಒಬ್ರು ಇಲ್ಲ. ಆದ್ರೆ ಎಲ್ಲ ಕೂಡ ಏನೇನಿತ್ತು ಅಂತ ಇದ್ದಿದ್ದು ಎಲ್ಲವೂ ಕೂಡ ಜವೆ ಗೋಧಿ ಬೇಕಾಗಿರೋ ಎಲ್ಲ ಪ್ರಾವಿಷನ್ಸ್, ಬೆಳ್ಳಿ ಬಂಗಾರ ಡೇರೆಗಳಲ್ಲಿ ಎಲ್ಲ ಫ್ರೆಶ್ ಆಗಿ ಹಾಗೆ ಇತ್ತದು. ಹೋಗಿ ನೋಡಿದ್ರಂತೆ. ಹೋಗಿ ನೋಡ್ತಾರೆ, ಒಂದು ಡೇರೆ ಒಳಗಡೆ ನುಗ್ಗಿ ಬೇಕಾಗಿರೋದನ್ನ ತಿಂದೆ, ಅವ್ರ ಚಿನ್ನಾಭರಣ ಎಲ್ಲ ತಕೊಂಡು ಒಂದ್ ಕಡೆ ಅಡಗಿಸಿಟ್ಟೆ. 2ನೇ ಒಂದು ಡೇರೆಗೆ ಹೋಗಿ ನುಗ್ಗಿ ಅಲ್ಲಿ ಕೂಡ ಚೆನ್ನಾಗಿ ತಿಂದೆ, ಅಲ್ಲಿರೋದು ಚಿನ್ನ ಬೆಳ್ಳಿಯನ್ನೆಲ್ಲ ಬಚ್ಚಿಕ್ತಾರೆ. ಅದ್ರ ಮನ್ಸಲ್ಲಿ ಅನ್ಕೊಂತಾರಂತೆ, ಈ ಒಂದು ವಿಷಯ ನಾವು ನಮ್ಮ ಜನರಿಗೆ ಹೇಳಿಲ್ಲ ಅಂದ್ರೆ, ರಾಜನಿಗೆ ಹೇಳಿಲ್ಲ ಅಂದ್ರೆ, ಒಂದ್ ವೇಳೆ ನಾವೇನ್ ಮಾಡ್ತೇವಂತೆ? ನಾವು ಶಿಕ್ಷೆಗೆ ಗುರಿ ಆಗ್ತೇವೆ. ಇದನ್ನ ನಾವು ಹೋಗಿ ಅವ್ರಿಗೆ ಹೇಳೋಣ ಅಂತ ಹೇಳ್ಬಿಟ್ಟು
ಅವರು ಹೋಗಿ ಆ ಒಂದು ವಿಚಾರವನ್ನ ಹೇಳ್ತಾರಂತೆ. ಹಾಲೆಲೂಯ. ಆ ಒಂದು ವಿಚಾರವನ್ನ ಊರ ಹೊರಗಡೆ ಇರ್ತಕ್ಕಂಥ ಏನಂತೆ ಬಾಗಿಲು ಕಾಯುವಂತವರಿಗೆ ಹೇಳುವಾಗ ಅವನು ಅದನ್ನ ಅರಸನಿಗೆ ಮುಟ್ತಾನೆ. ಅರಸನು ಏನಂತಾನಂತೆ, ಒಂದು ವೇಳೆ ಇದನ್ನ ಏನ್ ಮಾಡಿರ್ಬೋದು, ಇವರು ಏನಾದ್ರೂ ಕುತಂತ್ರ ಮಾಡ್ಬಿಟ್ಟು ಹೋಗಿ ಎಲ್ಲೋ ಬಚ್ಚಿಕೊಂಡಿರ್ಬೋದು, ನಾವಿಲ್ಲಿ ಎಲ್ಲ ಖಾಲಿ ಇದೆ ಅಂತ ನಾವು ಓಡ್ ಬರೋಷ್ಟದಲ್ಲಿ ನಮ್ಮ ಪಟ್ಟಣವನ್ನು ಅಟ್ಯಾಕ್ ಮಾಡ್ಬೋದು, ಇದು ಅವ್ರ ಕುತಂತ್ರ ಇರ್ಬೋದು ಅಂತ ಹೇಳುವಾಗ, ಇಲ್ಲ ಹಾಗೆ ಮಾಡುವುದು ಬೇಡ, ನಾವು ಇಬ್ಬರನ್ನ ಕಳ್ಸೋಣ ಅಂತ ಹೇಳಿ ಇಬ್ಬರನ್ನ ಜೋಡಿಯಾಗಿರುವಂತ ಕುದುರೆಗಳನ್ನ ಕಳಿಸಿ ಅವ್ರು ನೋಡ್ತಾರಂತೆ. ನಿಜವಾಗ್ಲೂ ಅಲ್ಲಿ ಅರಾಮ್ಯರು ಇದ್ದಿಲ್ಲ, ಅರಾಮ್ಯರು ಓಡಿ ಹೋಗಿದ್ರು. ಅರಾಮ್ಯರು ಎದ್ರೋ ಬಿದ್ರೋ ಅಂತ ಗಾಬರಿಯಿಂದ ಓಡಿ ಹೋಗಿದ್ರು. ಇನ್ಸ್ಟೆಂಟ್ ಆಗಿ ಬೇಗ ಏನ್ ವಸ್ತುಗಳಿತ್ತು ತಗೊಂಡಿಲ್ಲ, ಇನ್ಸ್ಟೆಂಟ್ ಆಗಿ ಓಡೋದ್ರಂತ. ಯಾಕೆ ಯಾಕೆ ಯಾಕೆ? ದಟ್ ಈಸ್ ಹೌ ಗಾಡ್ ಈಸ್ ವರ್ಕಿಂಗ್ ಫಾರ್ ಸಮರಿಯ ಪೀಪಲ್, ವರ್ಕಿಂಗ್ ಫಾರ್ ದ ಪೀಪಲ್ ಆಫ್ ಇಸ್ರಾಯೇಲ್. ಹಾಲೆಲೂಯಾ. ಹೇಗೆ ದೇವರು ವರ್ಕ್ ಮಾಡ್ತಾರೆ? ಬಿಕಾಸ್ ಎಲಿಶಾ ಟೋಲ್ಡ್ ದಿಸ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಹಾಲೆಲೂಯಾ. ಎಲಿಶಾ ಹೇಳಿದ ಈ ಸಂಗತಿ ನಡೀತದೆ. ಏನು ಸಂಗತಿ ನಡೀತು ಅಂತಂದ್ರೆ, ನೋಡ್ರಿ, ಅರಾಮ್ಯರು ಅವ್ರ ಪಾಳ್ಯದಲ್ಲಿ ಕೂತ್ಕೊಂಡಿರುವಾಗ, ಅವ್ರ ಟೆನ್ಷನ್ ಅಲ್ಲಿ ಕೂತ್ಕೊಂಡಿರುವಾಗ ಒಂದು ಜೋರಾಗಿರುವಂತ ಶಬ್ದ ಬರ್ತದಂತೆ. ಎಂತ ಶಬ್ದ ಅಂತಂದ್ರೆ, ಇದು ಕುದುರೆಯ ರಥ, ಕುದುರೆಗಳು ಸ್ಪೀಡ್ ಆಗಿ ಎಲ್ಲಿ ಬರ್ತಾ ಇದೆ ಅಂತೆ, ಅರಾಮ್ಯರ ಪಾಳ್ಯಕ್ಕೆ ಬರ್ತಾ ಇದೆ. ಅದು ಬರ್ತಾ ಇತ್ತು ಒಡನೆ ಇನ್ಸ್ಟೆಂಟ್ ಆಗಿ ಅವ್ರು ಬಂದಿದ ತಕ್ಷಣ ನಮ್ನೆಲ್ಲ ಹೊಡೆದು ಸಾಯಿಸ್ಬಿಡ್ತಾರೆ, ನಾಶ ಮಾಡಿಬಿಡ್ತಾರೆ. ಅದಕ್ಕೆ ನಾವೇನ್ ಮಾಡೋಣ, ಇಲ್ಲಿಂದ ಹೊರಗೋಗ್ಬಿಡೋಣ ಅಂತ ಹೇಳಿ ಇವ್ರದ್ದು ಅರಾಮ್ಯರ ಜನರು, ಆ ಒಂದು ಸೈನಿಕರು ಏನ್ ಅನ್ಕೊಂತಾರ ಅಂದ್ರೆ ಮನಸ್ಸಿನಲ್ಲಿ, ಇಸ್ರಾಯೇಲ್ ಜನರು ಹೋಗಿ ಏನ್ ಮಾಡಿದಾರೆ ಅಂತ ಐಗುಪ್ತ ದೇಶದವ್ರ ಹತ್ರ ಸಹಾಯ ತಕೊಂಡು ಬಂದಿದ್ದಾರೆ ನಮ್ಮ ಮೇಲೆಗೆ. ಓ, ರಥಾಶ್ವಗಳು, ಬಲಗಳು ಮತ್ತೆ ಇರುತ್ತೆ ಕುದುರೆಗಳು ನಮ್ಮ ಮೇಲೆ ಬರ್ತಾ ಇದೆ, ನಾವು ಸತ್ತು ಹೋಗ್ತೇವೆ ಅಂತ ಅವ್ರು ಅದಷ್ಟು ದೊಡ್ಡ ಶಬ್ದ ಯೆಹೋವನು ಉಂಟು ಮಾಡಿದ್ದಾರೆ. ಹಾಲೆಲೂಯಾ. ಆ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. 2 ಅರಸುಗಳು 7ನೇ ಅಧ್ಯಾಯ 6ನೇ ವಚನ. ಕರ್ತನು ಅರಾಮ್ಯರ ಪಾಳೆಯದವರಿಗೆ ರಥಾಶ್ವ ಸಹಿತವಾದ ಮಹಾ ಸೈನ್ಯ ಘೋಷವು ಕೇಳಿಸುವಂತೆ ಮಾಡಿದ್ದರಿಂದ ಅವರು ಇಸ್ರಾಯೇಲರ ಅರಸನು ಹಿತ್ತಿಯ, ಐಗುಪ್ತ ಇವುಗಳ ಅರಸರಿಗೆ ಹಣ ಕೊಟ್ಟು ಅವರನ್ನು ನಮಗೆ ವಿರುದ್ಧವಾಗಿ ಕರೆತಂದಿದ್ದಾನೆ ಅಂದುಕೊಂಡು ತಮ್ಮ ಗುಡಾರಗಳನ್ನು ಕತ್ತೆ ಕುದುರೆಗಳನ್ನು ಪಾಳೆಯದಲ್ಲಿದ್ದೆಲ್ಲವನ್ನು ಬಿಟ್ಟು ತಮ್ಮ ಜೀವ ರಕ್ಷಣೆಗಾಗಿ ಅದೇ ಸಾಯಂಕಾಲದಲ್ಲಿ ಓಡಿ ಹೋಗಿದ್ದರು. ಹಾಲೆಲೂಯಾ. ಹಾಲೆಲೂಯಾ. ಏನಂತ ಯುದ್ಧದ ಎಲ್ಲವನ್ನ ಬಿಟ್ಟು ಅವ್ರ ಜೀವ ರಕ್ಷಣೆಗೋಸ್ಕರ ಅದೇ ಸಾಯಂಕಾಲದಲ್ಲಿ ಓಡಿ ಹೋದರು. ಹಾಲೆಲೂಯಾ. ದೇವರು ಮಾಡಬೇಕು ಅಂತ ಹೇಳುವಾಗ ಹೇಗಿದ್ರು ಮಾಡ್ಬಿಡ್ತಾರೆ. should not always ask God, Lord, how? You should always say, Lord, I know you can do it. Hallelujah. ನೋಡ್ರಿ, ಈ ಒಂದು ಸಂಗತಿ ಆದ್ಮೇಲೆ ಅವ್ರು ಏನ್ ಮಾಡಿದ್ರಂತೆ, ಈ ಕುಷ್ಠರೋಗಿಗಳು ಹೇಳಿದ್ ಕರೆಕ್ಟ್ ಅಂತ ಹೇಳಿ ಅಲ್ಲಿ ಇರುವಂತದನ್ನ ತೆಗೆದುಕೊಂಡು ಬಂದ್ರು, ಎಲ್ಲರಿಗೂ ಕೂಡ ಹಂಚಿದ್ರು, ಎಲ್ಲರೂ ಕೂಡ ತಗೊಂಡ್ರು. ಅದಾದ್ಮೇಲೆ ಸೇರ್ಗೆ ಏನಂತೆ, ₹1 4 ಸೇರು, ₹1 12 ಸೇರು ಅಂತ ಗೋಧಿ ಮತ್ತೆ ಜವೆ ಗೋಧಿಯನ್ನ ಹೇಗೆ ಎಲೀಷನು ಹೇಳಿದನೋ ಅದೇ ತರ ನಾಳೆ ಇಷ್ಟೊತ್ತಿಗೆ ಅಂದಿರೋ ಪ್ರಕಾರವೇ ನಾಳೆ ಇಷ್ಟೊತ್ತಿಗೆ ಆಯ್ತು. Hallelujah. That was an overflow example. Hallelujah. Hallelujah. ದೇವರು ಇಡೀ ಪಟ್ಟಣಕ್ಕೆ ಅಷ್ಟು ದೊಡ್ಡ ಜಯ ಕೊಡ್ಬೇಕಾದ್ರೆ ನನ್ನ ಜೀವಿತದಲ್ಲಿ ಇರುವಂತ ಸಣ್ಣ ಸಣ್ಣ ಸ್ಟ್ರಗಲಿಗೆ ನಾವೇನ್ ಮಾಡ್ತೇವೆ ಅಂತ, ಲಾರ್ಡ್ ಇಟ್ಸ್ ನಾಟ್ ಹ್ಯಾಪನಿಂಗ್, ಲಾರ್ಡ್ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ದೇವರೇ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. should tell, I will be victorious. I will overflow with God's provision. I will overflow with God's goodness. ನನ್ನಿಂದ ಎಲ್ಲವೂ ಆಗ್ತದೆ. ದೇವರ ಒಂದು ಕೃಪೆಯಿಂದ ನಾನು ತುಂಬಿದವಳಾಗ್ತೇನೆ, ನಾನು ಹೊರಸೂಸ್ತೇನೆ, ನನ್ನ ಪಾತ್ರೆಯು ತುಂಬಿ ಹೊರಸೂಸ್ತದೆ. Hallelujah. What you declare, you are going to receive it. ಎಲೀಷನು ಹೇಳಿದ ಪ್ರಕಾರವೇ ಅಲ್ಲಿ ಏನಾಯ್ತಂತೆ, ಅದೇ ನಾಳೆ ಇಷ್ಟೊತ್ತಿಗೆ ಅಂದ ಟೈಮ್ನಲ್ಲೇ ನಾಳೆ ಇಷ್ಟೊತ್ತಿಗೆ ಅದು ಹೇಳಿರೋ ಪ್ರಕಾರವೇ ಆಗಿತ್ತು. Hallelujah. ಆದ್ರೆ ಅರಸನ ಸೇವಕನು ಯಾರಿರ್ತಾನೆ, ಅವನು ಬಾಗಿಲು ಬಳಿ ನಿಂತಿರ್ತಾನಂತೆ. ಎಲ್ಲಿ ನಿಂತಿರ್ತಾನಂತೆ? ಊರ ಬಾಗಿಲು ಬಳಿ ನಿಂತಿರ್ತಾನೆ. ಜನರಿಗೆ ಗೊತ್ತಾಗ್ತದೆ ಏನಂತೆ, ಜವೆ ಗೋಧಿ ಎಲ್ಲ ಬಂದಿದೆ, ಇವಾಗ ನೀವು ತಗೊಳ್ಬಹುದು ಅಂತ. ಅವ್ರ ಬಾಗಿಲನ್ನ ತೆರೀತಾ ಇದ್ದಂಗೆ ಅವನು ಅಲ್ಲೇ ಬಾಗಿಲ ಹತ್ರ ನಿಂತಿರ್ತಾನಂತೆ. ಊರ ಜನರು ಏನ್ ಮಾಡ್ತಾರಂತೆ, ಬಾಗಿಲನ್ನ ಹೊಡೆದುಕೊಂಡು ಓಡಿ ಬರುವಾಗ ಅವನಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾರಂತೆ, ಅಲ್ಲೇ ಅವನ್ ಏನ್ ಮಾಡ್ತಾನೆ, ಕಾಲ್ ತುಳಿತದಿಂದ ಸತ್ತು ಹೋಗ್ತಾನೆ. ಜನರ ಕಾಲ್ ತುಳಿತದಿಂದ ಸತ್ತು ಹೋಗ್ತಾನೆ. ಆದ್ರೆ ಅವ್ನು ಕಣ್ಣಾರೆ ನೋಡ್ತಾನೆ, ಅದನ್ನ ಅವನು ಅನುಭವಿಸೋದಿಲ್ಲ. ಅವನೇನ್ ಹೇಳ್ದ, ಯೆಹೋವನು ಪರಲೋಕ ದ್ವಾರವನ್ನು ತೆಗೆದ್ರು, ಇದು ಇಂಪಾಸಿಬಲ್. ನೋಡ್ದ ಕಣ್ಣಾರೆ. ನಮ್ಮ ದೇವರಿಗೆ ಅನುಮಾನ ಇಷ್ಟ ಆಗಲ್ಲ, ನಮ್ಮ ದೇವರಿಗೆ ದೊಡ್ಡ ಮಾತುಗಳು ಇಷ್ಟ ಆಗಲ್ಲ, ನಮ್ಮ ದೇವರಿಗೆ ಇದು ಆಗೋದಿಲ್ಲ ಅಂತ ಯಾರು ಹೇಳ್ತಾರೋ ಅವ್ರ ಜೀವಿತದಲ್ಲಿ ದೇವರು ಯಾವ ಕಾರ್ಯಗಳನ್ನು ಮಾಡೋದಿಲ್ಲ. ಆದ್ರೆ ನಂಬಿಕೆಯಿಂದ ನಾವು ಇರುವಂತವರಿಗೆ ದೇವರು ಎಲ್ಲಾ ಕಾರ್ಯಗಳನ್ನ ಸಾಧ್ಯವಾಗುವಂತೆ ಮಾಡ್ತಾರೆ. ಹಾಲೆಲೂಯಾ. ಹಾಲೆಲೂಯಾ. ಎಷ್ಟು ಒಂದು ದೊಡ್ಡ ಸಾಕ್ಷ್ಯನ ನಾವು ನೋಡ್ಕೊಂಡಿದ್ದೇವೆ. ಇದ್ರ ಮುಖಾಂತರವಾಗಿ ನಮ್ಗೆ ಅರ್ಥ ಆಗ್ಬೇಕಾಗಿರೋದು ಏನು ಅಂತಂದ್ರೆ, ನನ್ನ ಜೀವಿತದಲ್ಲಿ ನಾನು ದೇವರ ಕೃಪೆಯನ್ನು ನಾನು ಹೊಂದಿಕೊಳ್ತೇನೆ. ನನ್ನ ಜೀವಿತದಲ್ಲಿ ಏನು ಇಲ್ಲ ಎಂಬುದು ಸಂಗತಿಗಳಿದೆ. ಐ ಆಮ್ ಗೋಯಿಂಗ್ ಟು ಅಕಾಂಪ್ಲಿಷ್ ದೋಸ್ ಥಿಂಗ್ಸ್ ಬಿಕಾಸ್ ಐ ಸರ್ವ್ ಎ ಗಾಡ್ ಹೂ ಈಸ್ ಗೋಯಿಂಗ್ ಟು ಪ್ರೊವೈಡ್ ಆಲ್ ಮೈ ನೀಡ್ಸ್ ಎಂಬುದಾಗಿ. ಹಾಲೆಲೂಯಾ. ಅದೇನಂತೆ, ನಮ್ಮ ದೇವರ ಹೆಸರು ಏನಂತೆ,
ಯೆಹೋವ ಈರೆ, ಜೆಹೋವ ಜೈರ, ಒದಗಿಸುವ ಆತನು, ಕೊರತೆಯಿಂದ ಇಕ್ಕುವ ದೇವರಲ್ಲ. ಓವರ್ಫ್ಲೋ ಅಂತಂದ್ರೆ ಯು ನೀಡ್ ಟು ಓವರ್ಫ್ಲೋ ವಿತ್ ಗಾಡ್ಸ್ ಗುಡ್ನೆಸ್, ಗಾಡ್ಸ್ ಮರ್ಸಿಸ್, ಗಾಡ್ಸ್ ರಿಚ್ನೆಸ್, ಗಾಡ್ಸ್ ಫೇವರ್ಸ್ ಇನ್ ಯುವರ್ ಲೈಫ್ ಟು ಟೆಸ್ಟಿಫೈ, ಟು ಬಿ ಎನ್ ಟೆಸ್ಟಿಮನಿ and to witness that the people should understand that your God is an overflowing God. Hallelujah. When they see your life, they need to test, they need to tell, come and ask, how is this possible? ನಾನು ಏನು ನಂಬುತ್ತೇನೋ ಆ ನಂಬಿಕೆ ದೊಡ್ಡ ಬೀಜವಾದ ಸಣ್ಣ ಬೀಜವಾಗಿದ್ದು ದೊಡ್ಡ ಮರವಾಗ್ತದೆ. My faith is like a small seed and it grows like a large tree. It gives many fruit. Hallelujah. ಯಾಕೆ ಓವರ್ಫ್ಲೋ? I need to be blessed and I need to be a blessing. Hallelujah. Whatever you bless me, I need to be a blessing for others. Blessing to the poor, blessing to the needy, blessing to the orphan. ನಾನು ಅವ್ರಿಗೆ ಬ್ಲೆಸ್ಸಿಂಗ್ ಆಗಿರ್ಬೇಕು ದೇವ್ರೆ. I should overflow with your provision, Lord. Hallelujah. Hallelujah. ನೋಡ್ರಿ, ಅನೇಕ ಸಂಗತಿಗಳನ್ನ ನಾವು ಈ ಒಂದು ವಾಕ್ಯದ ಮುಖಾಂತರವಾಗಿ ಓವರ್ಫ್ಲೋ 3ನೇ ವಾರದಲ್ಲಿ ನಾವು ನೋಡ್ಕೊಳ್ಬಹುದಾಗಿದೆ. ನೋಡ್ರಿ, ಯಾವ ಒಂದು ಟೈಮ್ ನಲ್ಲಿ ಏನೂ ಇಲ್ಲ ಅಂತ ಹೇಳ್ತೀರಾ, when you trust and believe God, he is going to do. Hallelujah. ಯಾವ ಒಂದು ಟೈಮ್ ನಲ್ಲಿ ನೋಡ್ರಿ, ಕಾನಾ ಊರಿನಲ್ಲಿ ಯೇಸು ಸ್ವಾಮಿ ಮದುವೆ ಮಾಡ್ತಾ ಇರುವಾಗ ಏನಾಗಿತ್ತಂತೆ? ದ್ರಾಕ್ಷರಸ ಖಾಲಿಯಾಗಿತ್ತು. when they obeyed what Jesus told, ನೀರನ್ನು ತುಂಬಿಸಿಕ್ರಿ ಎಲ್ಲ ಒಂದೇನಂತೆ ಮಡಿಕೆಗಳಲ್ಲಿ, ಓಕೆ, ಎಲ್ಲ ಒಂದು ಮಡಿಕೆಗಳಲ್ಲಿ ನೀರನ್ನು ತುಂಬಿಸಿ ಇಕ್ಕಿದ್ರು. ಇವಾಗ ಹೋಗಿ ಟೇಸ್ಟ್ ಮಾಡಿ. ನೀರು ತುಂಬಿಸೋದು ಅವ್ರ ಕೆಲಸ, ಮಿರಾಕಲ್ ಮಾಡೋದು ದೇವ್ರ ಕೆಲಸ. ಹಾಲೆಲೂಯಾ. ನೀನ್ ಫೇತ್ ಅಲ್ಲಿ ನೀನ್ ಏನ್ ಮಾಡ್ತೀಯ, ನೀನ್ ಮಾಡು, ದೇವ್ರದ್ದು. ಹಾಲೆಲೂಯಾ. ಹಾಲೆಲೂಯಾ. ಮತ್ತೆ ನಾವು ನೋಡ್ಕೊಳ್ಬಹುದಾಗಿದೆ, ಪೇತ್ರನು ರಾತ್ರಿ ಎಲ್ಲ ಬಲೆ ಹಾಕ್ತಾನೆ. ಬಲೆ ಹಾಕಿ ಏನಾಗೋದಿಲ್ಲ, ಒಂದು ಮೀನು ಸಿಕ್ಕೋದಿಲ್ಲ. ಪೇತ್ರನಿಗೆ ಒಂದು ಮೀನು ಸಿಕ್ಕೋದಿಲ್ಲ. ಪೇತ್ರನಿಗೆ ಬೇಜಾರಾಯ್ತು, ರಾತ್ರಿ ಎಲ್ಲಾ ಹುಡುಕಿದ್ರು, ಪ್ರಯಾಸ ಪಟ್ರು, ಒಂದು ಮೀನು ನನಗೆ ಸಿಕ್ಲಿಲ್ಲ. ಪೇತ್ರನು ಬರ್ತಾನೆ, ಬಂದ್ಬಿಟ್ಟು ಏನ್ ಮಾಡ್ತಾನೆ, ಸಮುದ್ರದ ದಡದ ಹತ್ರ ಅವನೇನ್ ಮಾಡ್ತಾನೆ, ಬಲೆಗಳನ್ನ ತೊಳೆಯುವಾಗ ಯೇಸು ಹೇಳ್ತಾರೆ, ಆಳವಾದ ಸಮುದ್ರ, ಆಳವಾದ ಸ್ಥಳಕ್ಕೆ. ಪೇತ್ರ ಹೇಳ್ತಾನೆ, ಸ್ವಾಮಿ, ನಾನು ರಾತ್ರಿ ಎಲ್ಲ ಹುಡುಕದೆ, ಆದ್ರೆ ನಿನ್ನ ಮಾತಿನ ಮೇಲೆ. ಹಾಲೆಲೂಯಾ. ನಿಮ್ಗೆ ಎಷ್ಟು ನಂಬಿಕೆ ಇದೆ ದೇವರ ಮೇಲೆ ಅನ್ನುವಂಥದ್ದು ತೋರಿಸೋದು ಯಾವಾಗ ಅಂದ್ರೆ, ದೇವರು ಹೇಳೋದನ್ನ ನೀನು ಮಾಡ್ತೀಯ. when you see that is impossible, but Lord, you say, okay, I will try once. God loves that, to hear that. Hallelujah. You know that it is impossible, that you will trust me. Yes, I am going to provide your need. Hallelujah. Hallelujah. ಹೇಗೆ ಪೇತ್ರ ಹೇಳ್ದ, ನಿನ್ನ ಮಾತಿನ ಮೇಲೆ ನಾನು ಹಾಕ್ತೇನೆ ಅಂತ. ಆಳದ ಸಮುದ್ರಕ್ಕೆ ಹೋಗಿ ಬಲೆ ಹಾಕಿದ ತಕ್ಷಣನೇ ಏನಂತೆ, ಬಲೆ ತುಂಬಾ ಮೀನು. ಹಾಲೆಲೂಯಾ. ಆ ಬಲೆನ ಎಳಿಯಕ್ಕಾಗಿಲ್ಲ ಅಂತೆ. ಎಂತ ಬೇರೆ ಒಂದು ದೋಣಿಯವ್ರಿಗೆ ಕೂಡ ಅವ್ರು ಕರ್ಸ್ಕೊಂತಾರೆ ಸಹಾಯಕ್ಕೆ, ನೀವು ನಮ್ಮ ಸಹಾಯಕ್ಕೆ ನೀವು ಬನ್ರಿ ಅಂತ ಹೇಳಿ. ಅವ್ರು ಎಲ್ಲರೂ ತೆಗೆದಿ ಆ ಒಂದು ಏನಂತೆ ಅಷ್ಟು ಮೀನುಗಳನ್ನ ದೋಣಿಯಲ್ಲಿ ಹಾಕುವಾಗ ಆ ದೋಣಿ ಮುಳುಗುವಾಗುವಷ್ಟು ಮೀನುಗಳು ತುಂಬಿಕೊಡ್ತಂತೆ. ಎಲ್ಲೋಗಿತ್ತು ಇಷ್ಟೊತ್ತು ಈ ಮೀನುಗಳು? ಒಂದು ಮೀನು ಕಾಣಿಸ್ತಿಲ್ಲ. ರಾತ್ರಿ ಎಲ್ಲ ಹುಡುಕಿದ್ರು ಕಾಣಿಸ್ತಿಲ್ಲ, ಮೀನೇ ಇದ್ದಿಲ್ಲ. ಆದ್ರೆ ಯೇಸು ಸ್ವಾಮಿಯ ಮಾತಿನ ಮೇಲೆ ಹಾಕುವಾಗ ದೋಣಿ ಮುಳುಗೋಗುವಷ್ಟು ಮೀನ್ ಸಿಕ್ಕುತ್ತೆ ಅಂತಂದ್ರೆ, ಹೌ ಮಚ್ ಗಾಡ್ ಕ್ಯಾನ್ ವರ್ಕ್ ಇನ್ ಯುವರ್ ಲೈಫ್. ಹಾಲೆಲೂಯಾ. ಹಾಲೆಲೂಯಾ. ಪೇತ್ರನ ಒಂದು ದೋಣಿ ತುಂಬಿರ್ಬೋದು, ನಮ್ಮ ಇಡೀ ಜೀವಿತದ ದೇವರು ಎಷ್ಟು ಕೃಪೆಯಿಂದ ತುಂಬಿಸ್ತಾರೆ. ಜಸ್ಟ್ ಇಮ್ಯಾಜಿನ್. ಹಾಲೆಲೂಯಾ. ನಿನ್ನ ನಂಬಿಕೆ ದೇವರನ್ನ ಏನ್ ಮಾಡ್ಬೇಕಂತೆ, ಮೆಚ್ಚಿಸುವಂತದಾಗಬೇಕು. ನಿನ್ನ ನಂಬಿಕೆ ದೇವರು ಕಾರ್ಯ ಮಾಡುವಂತದಾಗಬೇಕು. ನಿನ್ನ ನಂಬಿಕೆ ನಿನ್ನ ಜೀವಿತದ ಕೊರತೆಗಳನ್ನು ತೊಲಗಿಸಿ ಬಿಡಬೇಕಂತ. then you can be a true testimony, then you can be a true witness, then you can be ಏನಂತ ಹೇಳ್ಬೋದು, ನಿಜವಾದ ಸಾಕ್ಷಿಯಾಗಿ ಇರ್ತೀವಿ. ಹಾಲೆಲೂಯಾ. ಇದೇ ಸೆಪ್ಟೆಂಬರ್ ತಿಂಗಳಿನಲ್ಲಿ ಅನೇಕ ಒಂದು ವಿಚಾರಗಳಲ್ಲಿ ನಾನು ದೇವರ ಓವರ್ಫ್ಲೋನ ನೋಡಿದ್ದೀನಿ. 4-5 ಸತಿ ಎಲ್ಲ ಮುಗಿತು ಏನೂ ಇಲ್ಲ ಲಾರ್ಡ್ ಅಂತ ಹೇಳುವಾಗ ನೆಕ್ಸ್ಟ್ ಡೇಗೆ ಏನ್ ಬೇಕು ದೇವರು ನನಗೆ ಪ್ರೊವೈಡ್ ಮಾಡಿ, ಅದೇ ಮಿನಿಟ್ ಅಲ್ಲಿ ಪ್ರೊವೈಡ್ ಮಾಡಿರುವಂತ ಸಾಕ್ಷಿಯನ್ನ ನಾನು ನೋಡಿದ್ದೇನೆ. ಹಾಲೆಲೂಯಾ. ಹಾಲೆಲೂಯಾ. ಅನೇಕ ಒಂದು ಸಾಕ್ಷಿಗಳಿದೆ. ನಾನು ಅನೇಕ ಒಂದು ಸಾಕ್ಷಿಗಳನ್ನ ನಾನು ಶೇರ್ ಮಾಡ್ಕೊಳ್ಬಹುದು. ಆದ್ರೆ ಒಂದು ಸಮಯದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಏನು ಇಲ್ಲ ಅಂತ ಹೇಳುವಾಗ ಗಾಡ್ಸ್ ಗೋಯಿಂಗ್ ಟು ಮೇಕ್ ಎನ್ ಓವರ್ಫ್ಲೋ ವೆನ್ ಯು ಬಿಲೀವ್ ಅಂಡ್ ವೆನ್ ಯು ಅಕ್ಸೆಪ್ಟ್ ದ ವರ್ಕ್ ಆಫ್ ಗಾಡ್. ಹಾಲೆಲೂಯಾ. ಒಂದು ವಾಕ್ಯದ ಮುಖಾಂತರವಾಗಿ ನಾವು ಇನ್ಮೇಲಿಂದ ಎನ್ಕರೇಜ್ ಆಗೋಣ. ನನ್ನ ಲೈಫ್ ಓವರ್ಫ್ಲೋ ಆಗ್ಬೇಕು. ಶುಡ್ ನೆವರ್ ಬಿ ದ ಸೇಮ್. ಹಾಲೆಲೂಯಾ. ಈ ಒಂದು ಸೀರೀಸ್ ನಾವು ಮುಗಿಸಬಹುದು. ಅದು ದಟ್ ಇಸ್ ನಾಟ್ ದ ಎಂಡ್, that is just the beginning of an overflow. Hallelujah. ಯಾಕೆ ನಾವು ಇಷ್ಟು ವಾರ ನಾವು ಓವರ್ಫ್ಲೋ ಮಾಡ್ತಾ ಇದ್ದೇವೆ? ಡೆಫಿನೆಟ್ಲಿ ಇಟ್ ಶುಡ್ ಬಿ an overflow in our life.
ಅಟ್ ದ ಟೈಮ್ ನಮ್ಗೆ ಏನೇನ್ ಬೇಕು ದೇವರು ಆ ಒಂದು ಸಮಯದಲ್ಲಿ ದೇವರು ನಮ್ಗೆ ಹೇಳ್ಕೊಡ್ತಾ ಇದಾರೆ, ನಮ್ಗೆ ತಿಳಿಸ್ಕೊಡ್ತಾರೆ, ನಮ್ಗೆ ಕಲಿಸ್ಕೊಡ್ತಾ ಇದಾರೆ. ದಟ್ ಶುಡ್ ನೆವರ್ ಏನಂತ ಹೇಳ್ಬೋದು, ಅದನ್ನ ಯಾವತ್ತು ನಮ್ಮನ್ನ ಆ ಒಂದು ಟೀಚಿಂಗ್ಸ್ ನಮ್ಮನ್ನ ಬಿಟ್ಟು ಹೋಗ್ಬಾರ್ದು. ಇಟ್ ಶುಡ್ ಬಿ ಅನ್ ಓವರ್ಫ್ಲೋ, ಇಟ್ ಶುಡ್ ಬಿ ಅನ್ ಎಕ್ಸಾಂಪಲ್. ಹಾಲೆಲೂಯಾ. ಇಟ್ ಇಸ್ ಜಸ್ಟ್ ಅನ್ ಬಿಗಿನಿಂಗ್ ಆಫ್ ಅನ್ ಓವರ್ಫ್ಲೋ. ಹಾಲೆಲೂಯಾ. ನೋಡ್ರಿ, ಅನೇಕ ಒಂದು ವಿಚಾರಗಳಲ್ಲಿ ನಾವು ಇಂದು ವಾಕ್ಯವನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ದೇವರು ನನ್ನ ಜೀವಿತದಲ್ಲಿ ಏನ್ ಮಾಡ್ಬೇಕಂತೆ? ಹಾಲೆಲೂಯಾ. 4ನೇ ವಾರ ಕೂಡ ನಾವು ಮುಂದಿನ ವಾರ ಕೂಡ ಕಲ್ತ್ಕೊಳ್ಳೋಣ. ದಟ್ ವಿಲ್ ಬಿ ಕಂಪ್ಲೀಟ್ಲಿ ಡಿಫರೆಂಟ್ ಪರ್ಸ್ಪೆಕ್ಟಿವ್, ಬಿಕಾಸ್ ಇಟ್ ವಿಲ್ ಬಿ ಆನ್ ದ ಓವರ್ಫ್ಲೋಯಿಂಗ್ ಇನ್ ದ ಹೋಲಿ ಸ್ಪಿರಿಟ್. ಹಾಲೆಲೂಯಾ. ಇಷ್ಟು ದಿನ ನಾವೇನ್ ಕಲ್ತ್ರಿ, ಪ್ರೊವಿಷನ್ಸ್ ಆರ್ ಡಿಫರೆಂಟ್ ಅಂಡ್ ಸ್ಪಿರಿಚುವಲ್ ಥಿಂಗ್ಸ್ ಆರ್ ವೆರಿ 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 ಡಿಫರೆಂಟ್ ಅಂಡ್ ಸ್ಪಿರಿಚುವಲ್ ಥಿಂಗ್ಸ್ ಆರ್ ಪ್ರೈಮರಿ. ಯಾಕೆ ನಾವು ಲಾಸ್ಟ್ ಅಲ್ಲಿ ಮಾಡ್ತಾ ಇದೀವಿ ಅಂತಂದ್ರೆ, ಬಿಕಾಸ್ ಇಟ್ ಈಸ್ ಇಂಪಾರ್ಟೆಂಟ್. ಹಾಲೆಲೂಯಾ. ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೋಲಿ ಸ್ಪಿರಿಟ್ ಬಗ್ಗೆ ಹೇಳ್ಕೊಟ್ಟು ಆಮೇಲೆ ಪ್ರಾವಿಷನ್ ಬಗ್ಗೆ ಹೇಳ್ಕೊಟ್ರೆ, ವಿಲ್ ಕಾನ್ಸಂಟ್ರೇಟ್ ಆನ್ ದ ಪ್ರಾವಿಷನ್. ಹಾಲೆಲೂಯಾ. ಲೆಟ್ ಅಸ್ ಕಾನ್ಸಂಟ್ರೇಟ್ ಆನ್ ದ ಹೋಲಿ ಸ್ಪಿರಿಟ್. ಹಾಲೆಲೂಯಾ. Overflow in life and overflow in spiritual life. Hallelujah. Overflowing in spiritual life will bring everything into track in life. Hallelujah. ಜೀವಿತದಲ್ಲಿ ಬೇಕಾಗಿರೋದು ಎಲ್ಲದನ್ನ ಟ್ರ್ಯಾಕ್ ಬರ್ತದೆ. It will always keep you on track. Hallelujah. Hallelujah. ಬರೋ ವಾರಕ್ಕೆ ನಾವು ಸಿದ್ಧರಾಗೋಣ, ನಾವು ರೆಡಿ ಆಗೋಣ, ಸ್ಪಿರಿಚುವಲ್ ಆಗಿ ಓವರ್ಫ್ಲೋ ಆಗ್ಲಿಕ್ಕೆ. ಹಾಲೆಲೂಯಾ. ಹಾಲೆಲೂಯಾ. ಮೆಟೀರಿಯಲ್ ಓವರ್ಫ್ಲೋಸ್ ನಾವು ನೋಡ್ಕೊಂಡಿದ್ದೇವೆ, ನಾವು ತಿಳ್ಕೊಂಡಿದ್ದೇವೆ, ನಾವು ಕಲ್ತ್ಕೊಂಡಿದ್ದೇವೆ. ನಾನಂತೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ. ಅಂಡ್ ಐ ಆಮ್ ಟೆಲ್ಲಿಂಗ್ ದಟ್ ಇಟ್ ಇಸ್ ಜಸ್ಟ್ ಅ ಬಿಗಿನಿಂಗ್. ಹಾಲೆಲೂಯಾ. ಒಂದು ಸುಮ್ಮನೆ ಒಂದು ಬಿಗಿನಿಂಗ್ ಅಷ್ಟೇ, ಇದೊಂದು ಆರಂಭ ಅಷ್ಟೇ. ಆದ್ರೆ ಇನ್ನ ಅನೇಕ ಒಂದು ಓವರ್ಫ್ಲೋಗಳನ್ನ ನಾವು ನೋಡ್ಲಿಕ್ಕಿದ್ದೇವೆ. ವಿ ವಿಲ್ ಬಿ ಅಂಡ್ ಗ್ರೇಟ್ ಟೆಸ್ಟಿಮನಿ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಫಾರ್ ದ ಗ್ಲೋರಿ ಆಫ್ ಗಾಡ್. ಹಾಲೆಲೂಯಾ. ಅದಕ್ಕಾಗಿ ನಾನು ನಂಬ್ತಾ ಇದ್ದೇನೆ, ವಾಕ್ಯ ನಮ್ಮನ್ನ ಆಶೀರ್ವಾದ ಮಾಡಿದೆ ಎಂಬುದಾಗಿ. 3 ವಾರ ನಾವು ಏನ್ ಕಲ್ತಿದ್ದೇವೆ ಓವರ್ಫ್ಲೋ ಆಗೋಕ್ಕೆ, ಈ ಒಂದು ಟೀಚಿಂಗ್ಸ್ ನಮ್ಮನ್ನ ಬಿಟ್ಟು ಹೋಗೋದು ಬೇಡ, ನಮ್ಮ ಜೊತೆಗೆ ಇರಲಿ. ವೇರ್ ಎವರ್ ಐ ಗೋ, ವೇರ್ ಎವರ್ ಐ ವಾಕ್, ವೇರ್ ಎವರ್ ಐ ಲಿವ್, ಐ ವಿಲ್ ಓವರ್ಫ್ಲೋ ಇನ್ ದ ಗಾಡ್ಸ್ ಗುಡ್ನೆಸ್. ನಾನು ಎಲ್ಲೆಲ್ಲಿ ಹೋಗ್ತೇನೆ, ಎಲ್ಲೆಲ್ಲಿ ನಾನು ಇರ್ತೇನೆ, ಎಲ್ಲೆಲ್ಲಿ ನಾನು ಏನೇನು ಕಾರ್ಯಗಳನ್ನ ಮಾಡ್ತೇನೆ, ನಾನು ಎಲ್ಲೇ ಇದ್ರೂ ಕೂಡ ಓವರ್ಫ್ಲೋ. ಹಾಲೆಲೂಯಾ. ಒಂದು ವಾಕ್ಯವನ್ನು ಓದ್ಬಿಟ್ಟು ನಾವು ಮುಗಿಸ್ಕೊಳ್ಳೋಣ. Psalms 52:7 ಓದೋಣ. ನೋಡಿರಿ, ದೇವರನ್ನು ಆಶ್ರಯಿಸಿಕೊಳ್ಳದೆ ತನ್ನ ಅಧಿಕವಾದ ಐಶ್ವರ್ಯದಲ್ಲಿ ಬಲವರಿಸಿದ್ದು, ತನ್ನ ದುಷ್ಟತ್ವವೇ ತನಗೆ ಬಲವೆಂದು ನಂಬಿಕೊಂಡ ಮೂಢನು ಇವನೇ ಎಂದು ಹೇಳುವರು. ಆದರೆ ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವನು, ದೇವರ ಕೃಪೆಯನ್ನು ಈಗ ಯುಗಾಂತರಗಳಲ್ಲಿ ನಂಬಿಕೊಂಡಿರುವೆನು. ದೇವರೇ, ನಿನ್ನ ಉಪಕಾರಕ್ಕಾಗಿ ಯಾವಾಗಲೂ ನಿನ್ನ ಸ್ತುತಿಸುವೆನು. ನಿನ್ನ ನಾಮವು ಸರ್ವೋತ್ತಮವೆಂದು ನಿನ್ನ ಭಕ್ತರ ಮುಂದೆ ಅದನ್ನೇ ನಿರೀಕ್ಷಿಸಿಕೊಂಡಿರುವೆನು. ಆಮೆನ್. ಹಲ್ಲೆಲೂಯಾ. ನೋಡ್ರಿ ವಾಕ್ಯ ಹೇಳ್ತದೆ, ನೋಡಿರಿ, ದೇವರನ್ನು ಆಶ್ರಯಿಸಿಕೊಳ್ಳದೆ ತನ್ನ ಅಧಿಕವಾದ ಐಶ್ವರ್ಯದಲ್ಲಿ ಭರವಸೆಬಿಟ್ಟು ತನ್ನ ದುಷ್ಟತನವೇ ತನಗೆ ಬಲವೆಂದು ನಂಬಿಕೊಂಡಿರುವನು ಮೂಢನು ಎಂಬುದಾಗಿ. ಹಾಲೆಲೂಯಾ. ಇಂಥವನೇ ಮೂಢವನು. ಆದ್ರೆ ನಾನಾದರೂ, ಹಾಲೆಲೂಯಾ, ನಾನಾದರೂ ಅಂದ್ರೆ ಯಾರಂತ? ನಾನು. ಎಲ್ಲರೂ ದೇವರ ಮೇಲೆ ನಂಬಿಕೆ ಇಡುವಂತವ್ರು, ಯೇಸು ಸ್ವಾಮಿಗಾಗಿ ಕಾಯ್ತಾ ಇರುವಂತವ್ರು ನಾವು ಎಲ್ರೂ ಹೇಗಿದ್ದೀರಂತೆ? ಆದರೆ ನಾನು ದೇವಾಲಯದ ಸೊಗಸಾದ ಎಣ್ಣೆಯ ಮರದಂತಿರುವೆನು. ಹಾಲೆಲೂಯಾ. ದೇವರ ಕೃಪೆಯನ್ನು ಯುಗಾಂತರಗಳಲ್ಲಿಯೂ ನಂಬಿಕೊಂಡಿರುವೆ. ಹಾಲೆಲೂಯಾ. ದೇವರೇ, ನಿನ್ನ ಉಪಕಾರಕ್ಕಾಗಿ ಯಾವಾಗಲೂ ನಿನ್ನನ್ನು ಸ್ತುತಿಸುವೆನು. ನಿನ್ನ ನಾಮವನ್ನು ಸರ್ವೋತ್ತಮವೆಂದು ನಿನ್ನ ಭಕ್ತರ ಮುಂದೆ ಅದನ್ನೇ ನಿರೀಕ್ಷಿಸಿಕೊಂಡಿರುವೆನು. ಹಾಲೆಲೂಯಾ. ಇನ್ನೊಂದ್ಸತಿ ನಾವು ಹೇಳೋಣ, ನಾನಾದರೂ ದೇವಾಲಯದಲ್ಲಿ ನೆಡಲ್ಪಟ್ಟ. ಹಾಲೆಲೂಯಾ. ಹಾಲೆಲೂಯಾ. ನಾವು ಹೇಗಿರ್ತೇವಂತೆ? ಆರಾಮಾಗಿ ನಾವು ಸೊಗಸಾದ ಎಣ್ಣೆ ಮರದ ಎಲ್ಲಿ ನೆಡಲ್ಪಟ್ಟಿದ್ದಂತೆ? ದೇವರ ಆಲಯದಲ್ಲಿ. ಹಾಲೆಲೂಯಾ. ನಾವು ಆ ರೀತಿಯಲ್ಲಿ ನಾವು ವೃದ್ಧಿಯಾಗಬೇಕು, ಆ ರೀತಿಯಲ್ಲಿ ನಾವು ಬೆಳೆಯಬೇಕು. ಹಾಲೆಲೂಯಾ. ದೇವರ ವಾಕ್ಯ ಇನ್ನೊಂದು ವಾಕ್ಯ ಹೇಳ್ತದೆ, ಕೀರ್ತನೆಗಳು 92:12 ಒಂದು ವಾಕ್ಯ ಹೇಳ್ತದೆ. ನಾವು ಅದನ್ನ ಒಂದ್ಸತಿ ಓದ್ಕೊಳ್ಳೋಣ. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲಿಬೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿ ಹೊಂದುವರು. ಯೆಹೋವನ ಆಲಯದಲ್ಲಿ ಸಸ್ಯಗಳಂತೆ ನೆಡಲ್ಪಟ್ಟುವರು, ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು, ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಓಕೆ, ಆಮೇಲೆ. ಹಾಲೆಲೂಯಾ. ನೋಡಿ, ಎಷ್ಟು ಪವರ್ಫುಲ್ ಆಗಿರೋ ವರ್ಡ್ ಅಂತೆ. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು. ಹಾಲೆಲೂಯಾ. ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು. ನಾವು ಯೇಸುವಿನ ಮೇಲೆ ನಂಬಿಕೆ ಇಟ್ಟಿರುವಾಗ ನಾವು ನೀತಿವಂತರು. ನಾವೇನಂತೆ? ಖರ್ಜೂರದ ಮರದಂತೆ ನಾವು ಬೆಳಿತಾರೆ, ದೇವದಾರು ವೃಕ್ಷದ ಹಾಗೆ ವೃದ್ಧಿ ಆಗ್ತೇವೆ. ಹಾಲೆಲೂಯಾ. ವರ್ಡ್ ಆಫ್ ಗಾಡ್ ಇಟ್ ಸೆಲ್ಫ್ ದಟ್ ಏನಂತ ಹೇಳ್ಬೋದು, ನಾವು ಫ್ಲೋರಿಶ್ ಆಗ್ತೀವಿ, ನಾವು ಗ್ರೋ ಆಗ್ತೀವಿ ಅಂತ ನಾವು ಹೇಳುವಾಗ 100% ನಾವು ಆಗ್ತೀವಿ. ಶುಡ್ ನಾಟ್ ಟೆಲ್ ದಟ್, ವಿ ಶುಡ್ ನಾಟ್ ಟೆಲ್ ದಟ್ ಇದಾಗುತ್ತಾ, ನನ್ನ ಲೈಫಲ್ಲಿ ಆಗುತ್ತೆ, ನನ್ನ ಲೈಫಲ್ಲಿ ಆಗುತ್ತೆ. ಇವು ನಿಮ್ ಲೈಫಲ್ಲಿ ಆಗೋದು, ನಿಮ್ಗೆ ವಾಕ್ಯ ಹೇಳ್ತಾ ಇರೋದು, ಬೇರೊಬ್ರಿಗೆ ಹೇಳ್ತಾ ಇಲ್ಲ ವಾಕ್ಯ.
Hallelujah. ಮತ್ತೆ 13 ಎಷ್ಟು ಚೆನ್ನಾಗಿ ಹೇಳುತ್ತೆ, ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಡುವರು, ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. Hallelujah. ಎಲ್ಲಂತೆ? ದೇವರ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಡುವರು ಮತ್ತು ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ನಾವೆಲ್ಲಿ ಬೆಳಿತೀವಿ ದೇವರ ಅಂಗಳದಲ್ಲಿ? ಎಲ್ಲಾದ್ರೂ ನೀನು ದೇವರ ಪ್ರಸನ್ನತೆಯಲ್ಲಿ ನೀನು ಇರ್ತೀಯ, ನೀನು ಚೆನ್ನಾಗಿ ಬೆಳೀತೀಯ. ಹೆಂಗ್ ಬೆಳೀತಂತೆ? ಚೆನ್ನಾಗಿ ಬೆಳೀತೀಯ. Hallelujah. ನೋಡ್ರಿ, ಮತ್ತೆ ಇನ್ನೊಂದು ವಾಕ್ಯ ಹೇಳ್ತದೆ, ಮುಪ್ಪಿನಲ್ಲಿಯೋ ಫಲಿಸುವರು, ಪುಷ್ಟಿಯಾಗಿ ಶೋಭಿಸುವರು. Hallelujah. ಮುಪ್ಪಿನಲ್ಲಿ ಅಂತಂದ್ರೆ ವಯಸ್ಸಾದ್ರೂ ಕೂಡ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಮುಪ್ಪಿನಲ್ಲಿಯೋ ಅಂತಂದ್ರೆ ಏನರ್ಥ? ವಯಸ್ಸಾದ್ರೂ ಕೂಡ ಫಲಿಸುವರು, ಫಲ ಕೊಡ್ತಾರೆ. ಪುಷ್ಟಿಯಾಗಿದ್ದು ಶೋಭಿಸುವರು. ಪುಷ್ಟಿ ಅಂತಂದ್ರೆ ಎಲ್ಲಾ ರೀತಿಯಾದಂತ ಬೇಕಾಗಿರುವಂತ ಶಕ್ತಿ ಅದು ಇದೆ. ಪುಷ್ಟಿಯಾಗಿ ಶೋಭಿಸುವುದು. ಶೋಭಿಸುವುದು ಅಂದ್ರೆ ತೋರಿಸ್ಕೊಳ್ಳುವಂಥದ್ದು, ಇರೋ ಏನಂತೆ ಎಂಜಾಯ್ ಮಾಡುವಂಥದ್ದು, ಸೆಲೆಬ್ರೇಟ್ ಮಾಡುವಂಥದ್ದು. when you are planted in the house of God. Hallelujah. Hallelujah. ಇದನ್ನ ನಮ್ಮ ಸಂಗತಿ, ನಮ್ಮ ವಿಚಾರ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ದೇವರು ನಿನ್ನನ್ನು ಓವರ್ಫ್ಲೋ ಮಾಡ್ಲಿಕ್ಕಿದ್ದಾರೆ. ದೇವರು ನಿಮ್ಮ ಜೀವಿತದಲ್ಲಿ ಓವರ್ಫ್ಲೋ ಮಾಡ್ಲಿಕ್ಕಿದ್ದಾರೆ. ಯು ವಿಲ್ ಬಿ ಏನಂತ ಹೇಳ್ಬೋದು, ಯು ವಿಲ್ ಬಿ ಪ್ಲಾಂಟೆಡ್ ಇನ್ ದ ಹೌಸ್ ಆಫ್ ಗಾಡ್. Hallelujah. ನೀನು ಒಂದು ಸಸಿಯಂತೆ ದೇವರ ಆಲಯದಲ್ಲಿ ನೆಡಲ್ಪಡ್ತೀಯ, ಚೆನ್ನಾಗಿ ಬೆಳಿತೀಯ. Hallelujah. ಈ ಒಂದು ವಾಕ್ಯಗಳನ್ನ ನಾವು ನಂಬುವಂತವ್ರಾಗೋಣ. ಬರುವಂತ ವಾರ ನಾವು ಈ ಒಂದು ಮೆಸೇಜ್ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. 4ನೇ ವಾರ ಕಡೆ ವಾರ ಇರ್ತದೆ. ಕಡೆ ಒಂದು ವಾರ ಇರೋದ್ರಿಂದ, ಲಾಸ್ಟ್ ಸಂಡೇ ಇರೋದ್ರಿಂದ ನಮ್ಮ ಈ ಒಂದು ಟಾಪಿಕ್ ಕೂಡ ಲಾಸ್ಟ್ ಇರ್ತದೆ. ಅದಕ್ಕಾಗಿ 4ನೇ ವಾರ ಮುಗಿಸ್ಕೊಳ್ಳೋಣ. ನಂತೇನೆ ವಾಕ್ಯಗಳು ನಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ ನಾವಿರುವಂತ ಸ್ಥಳಗಳಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿ ಒಂದು ವಾಕ್ಯವನ್ನು ಮುಗಿಸ್ಕೊಳ್ಳೋಣ. ಪರಿಶುದ್ಧನಾದ ದೇವರ ಅದ್ಭುತವಾಗಿ ನಮ್ಮ ಕೂಡ ಮಾತಾಡೋದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಯಾರ್ಯಾರು ವಾಕ್ಯವನ್ನ ಕೇಳಿದ್ದಾರೆ ಹೇರಳವಾಗಿ ಅವ್ರನ್ನ ಆಶೀರ್ವದಿಸಿ ಕರ್ತನೆ ಅಪ್ಪ ದೇವ್ರೆ. ಹೌದಪ್ಪ, ನಿನ್ನ ವಾಕ್ಯ ಹೇಳುವಂತೆ ಕರ್ತನೆ ಅಪ್ಪ ದೇವ್ರೆ. ಸ್ವಾಮಿ ಅಪ್ಪ ದೇವ್ರೆ, ಅಪ್ಪ ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು ಅಂತ ಹೇಳುವಂತ ವಾಕ್ಯಗಳನ್ನು ಆಶೀರ್ವದಿಸಿ ಕರ್ತನೆ ಸ್ವಾಮಿ ಅಪ್ಪ ದೇವ್ರೆ. ಹೌದಪ್ಪ ದೇವ್ರೆ, ಅವರು ನಿನ್ನ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು ಎಂಬುದಾಗಿ ನೀವು ಹೇಳ್ತೀವಿ ಅಪ್ಪ ದೇವ್ರೆ. ಅಪ್ಪ ದೇವ್ರೆ ಕರ್ತನೆ ಸ್ವಾಮಿ ಅಪ್ಪ ದೇವ್ರೆ, ಅವ್ರನ್ನ ಆ ರೀತಿಯಲ್ಲಿ ನೀವು ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ ಅಪ್ಪ. ಇವಾಗ ಕೇಳಿರುವಂತಹ ವಾಕ್ಯಗಳಪ್ಪ ನಮ್ಮ ಜೀವಿತದಲ್ಲಿ ಹೇರಳವಾಗಿ ಆಶೀರ್ವದಿಸುವಂತ ದೇವರ ಕೃಪೆ ಮಾಡಿ ನಡೆಸಬೇಕಾಗಿ ಎಲ್ಲ ಘನಮಾನ ಮಹಿಮೆ ಸ್ತೋತ್ರ ನಿಮ್ಮೊಬ್ಬರಿಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.